ज्योतिर्नमोऽस्तुते दीपज्योतिर्परब्रह्म। ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರು, ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರ ಬಳ್ಳಾರಿ ಅದಕ್ಕೂ ಸದಸ್ಯರು, ಅಮ್ಮಾಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಬಳ್ಳಾರಿ ಅದಕ್ಕೂ ಸದಸ್ಯರಾದಂಥ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಸರ್ ಅವರಿಗೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ಎಲ್ರಿಗೂ ನಮಸ್ಕಾರ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಚೈತನ್ಯಕ್ಕೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಹಾಗೆ ಗುರುಮಾತಾ ಸ್ವರ್ಣಮಾಲಾ ಮೇಡಮ್ ಅವ್ರಿಗೊಂದ್ಸಾರಿ ಜೋರಾಗಿ ಚಪ್ಪಾಳೆ. ಹಾಸ್ಟೆಲ್ ಮಾಸ್ಟರ್ಸ್ಗೊಂದ್ಸಾರಿ ಜೋರಾಗಿ ಚಪ್ಪಾಳೆ. ಪ್ರಕೃತಿ ಮಾತೆಗೊಂದ್ಸಾರಿ ಜೋರಾಗಿ ಚಪ್ಪಾಳೆ. ಇಲ್ಲಿವರೆಗೂ ಧ್ಯಾನ ಮಾಡಿದ್ದೀವಿ. ಯುಗಾದಿ ಹಬ್ಬದ ಸಿಹಿ ಕಹಿಗಳನ್ನು ಸವಿದಿದ್ದೀವಿ. ಯುಗಾದಿ ಹಬ್ಬಕ್ಕೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ಹಾಗೆ ರಂಜಾನ್ ಹಬ್ಬ ಮುಗಿದಿದೆ. ರಂಜಾನ್ ಹಬ್ಬಕ್ಕೂ ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ಧನ್ಯವಾದ. ನನ್ನ ಹೆಸರು ಕೃಷ್ಣಪ್ಪ. ನಾನು ರಿಟೈರ್ಡ್ ಆಗಬೇಕು ಆದರೆ 60 ವರ್ಷ ಮುಗಿತಾ ಬಂದಿತ್ತು. ಕೇವಲ 4 ತಿಂಗಳು ಬಾಕಿ ಇತ್ತು. ಜನವರಿ 1ನೇ ತಾರೀಕು 2012 ನಾನು ಈ ಧ್ಯಾನಕ್ಕೆ ಬಂದಿದ್ದೇನೆ. ನನ್ನನ್ನು ಈ ಧ್ಯಾನ ಅನ್ನೋ ಒಂದು ಲೋಕಕ್ಕೆ ಕರ್ಕೊಂಡು ಬಂದಂಥ ವ್ಯಕ್ತಿ ಜಗನ್ ಮತ್ತು ಮಸ್ಕಿ ಮಲ್ಲಿಕಾರ್ಜುನ. ಅವ್ರಿಗೊಂದ್ಸಾರಿ ಜೋರಾಗಿ ಚಪ್ಪಾಳೆ. ನನ್ನ ಆಧ್ಯಾತ್ಮಿಕ ಮಾರ್ಗಕ್ಕೆ ಮಾರ್ಗಸೂಚಿ ಅಂತಂದರೆ ಪತ್ರಿಜಿಯವರು ನಮ್ಮನ್ನು ಬದುಕು ಜೀವನ ಅಂತಂದರೆ ಏನು, ನಾವು ಇಲ್ಲಿ ಈ ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ, ಯಾವ ರೀತಿ ನಾವು ಬದುಕನ್ನ ಸಾಗಿಸಬೇಕು ಅನ್ನೋದನ್ನು ಪತ್ರಿಜಿಯವರು ನಮಗೆ ಎಳೆಯಾಗಿ ನಮಗೆ ಕಲಿಸ್ಕೊಟ್ಟಿದ್ದಾರೆ. 2012 ನಾವೇನು 60 ವರ್ಷ ನನ್ನ ಜೀವನ ಚೆನ್ನಾಗಿತ್ತು. ಆ ಜೀವನನೇ ಬೇರೆ. ಆದರೆ ಆ ಜೀವನ ಎಲ್ಲ ಪ್ರಾಣಿ ಪಕ್ಷಿಗಳು ಸಹ ಮಾಡ್ತವೆ. ಅದಕ್ಕಿಂತ ಏನು ಮಿಗಿಲಾಗಿ ಏನೂ ಇರಲಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಸರ್ವಿಸ್ ಮಾಡಿ ನಾನು 33.5 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದೆ. ಪೊಲೀಸ್ ಇಲಾಖೆ ಅಂತಂದರೆ ಎಲ್ಲ ಸಾಮಾನ್ಯವಾಗಿ ಮೂಗುಮುರಿಯವರೇ. ಇವತ್ತು ಪೊಲೀಸ್ ಇಲಾಖೆ ಅಂತಂದ ತಕ್ಷಣ ಒಳ್ಳೆ ಒಂದು ಭಾವನೆ, ಒಳ್ಳೆ ಒಂದು ಇದು ಯಾವುದೂ ಹತ್ರ ಬರೋದೇ ಇಲ್ಲ ಅಂತ ಇಲಾಖೆಯಲ್ಲಿ ಸರ್ವಿಸ್ ಮಾಡಿ. ಆದರೆ ಸರ್ವಿಸು ತುಂಬ ಚೆನ್ನಾಗಿತ್ತು. ನನ್ನ ಅನಿಸಿಕೆ ಒಂದೇ ಎರಡು ಹೇಳಬೇಕು ಅಂತಂದರೆ ಅತ್ಯಂತ ಒಳ್ಳೆ ಜಾಬ್ ಅದು. ರಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ನಾನು ಭಕ್ಷಕನಾಗಿ
ಕೆಲಸ ಮಾಡಿಲ್ಲ. ನನ್ನ 33.5 ವರ್ಷದಲ್ಲಿ ಎಲ್ಲೋ ಆಕಸ್ಮಿಕವಾಗಿ ಏನಾದರೂ ಕೆಟ್ಟದಾಗಿ ಮಾಡಿದರೆ ಅದು ಬಹಳ ವಿರಳ. ಅಂಥದ್ದು ಒಳ್ಳೆಯದು ಕೆಲಸನೇ ಮಾಡಿದ್ದೀನಿ. ಆಮೇಲೆ ಕರ್ತವ್ಯಕ್ಕೆ ಎಲ್ಲೂ ಚ್ಯುತಿ ಬರುವಂಥ ಕೆಲಸ ಮಾಡಿಲ್ಲ. ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಅವಕಾಶಗಳು ಸಾಕಷ್ಟು ಇದ್ದವು. ಅಂಥ ಕೆಲಸ 1 ಸೆಕೆಂಡು ಆಲೋಚನೆ ಮಾಡಿ ಮಾಡ್ತಾ ಇದ್ದೆ, ಅಂಥ ಕೆಲಸ ಮಾಡಲಿಲ್ಲ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಬಳ್ಳಾರಿಯಲ್ಲಿ ನಮ್ಮ ಸಾರ್ ಇದ್ದರು. ಬಳ್ಳಾರಿಯಿಂದಾನೇ ಬಂದಿರೋದು ಸಾರು ಪೇರು ಮರ್ಚಿపోయిన ದೇವದಾಸ್ ಸರ್ ಅವ್ರಿಗೊಂದ್ಸಾರಿ ಜೋರಾಗಿ ಚಪ್ಪಾಳೆ. 1983ರಲ್ಲಿ ಬಳ್ಳಾರಿಯಲ್ಲಿ ಒಂದು ದುರ್ಘಟನೆ ನಡೀತು. ಸಾರ್ ಅವ್ರಿಗೆ ಗೊತ್ತಿದೆ. ಆವಾಗ ಪೊಲೀಸರು ಏನೆಲ್ಲ ಮಾಡಬಾರ್ದಾಗಿತ್ತೋ ಅಂಥ ಒಂದು ಘಟನೆ ಆಗಿತ್ತು. ಆವಾಗ ಮಾಸು ಪೊಲೀಸರ ವಿರುದ್ಧ ಜನ ದಂಗೆ ಎದ್ದಿದ್ರು. ಒಬ್ಬೊಬ್ಬರೇ ಓಡಾಡೋದನ್ನು ಬಹಳ ಕಷ್ಟ ಆಗಿತ್ತು. ಅಂಥ ಸಮಯದಲ್ಲಿ ನಮಗೆ ವಿತೌಟ್ ಆರ್ಡರ್ ಫೈರ್ ಮಾಡೋ ಅಂತ ಆರ್ಡರ್ ಕೊಟ್ಬಿಟ್ಟಿದ್ರು. ಫೈರಿಂಗ್ ಮಾಡೋ ಅಂತ ಆರ್ಡರ್ ಕೊಟ್ಟಿದ್ರು. ಬಂದೂಕು ಗುಂಡು ಲೆಕ್ಕ ಇಲ್ಲ. ಅಂಥ ಟೈಮ್ನಲ್ಲಿ ಸಾರವರಿದ್ದ ಅಂಗಡಿ ಶಾಪ್ ಇದ್ದಂಥ ಏರಿಯಾದಲ್ಲಿ ಒಂದು ಫೈರಿಂಗ್ ಆಯಿತು. ಒಬ್ಬ ಸೇಟ್ಗೆ ಅವ್ರಿಗೇನಾಗಿತ್ತು, ಗುಂಡು ಇಲ್ಲಿಂದ ಹಿಂಗೋಗಿತ್ತು. ಅವರನ್ನು ಹೆಗ್ಡೆಯವರ ಚೀಫ್ ಮಿನಿಸ್ಟರು ರಾಮಕೃಷ್ಣ ಹೆಗ್ಡೆ ಅವರು ಅವ್ರನ್ನ ಹೆಲಿಕಾಪ್ಟರಲ್ಲಿ ತಂದು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು. ಅವರು ಇವಾಗ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಆ ಟೈಮ್ನಲ್ಲಿ ನಮ್ಮ ಹತ್ರ ಲೆಕ್ಕವಿಲ್ಲದಷ್ಟು ಬಂದೂಕು ಗುಂಡು ಜೊತೆಯಲ್ಲಿರ್ತಾ ಇದ್ವು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಆಗಿತ್ತು. ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಅಟ್ಯಾಕ್ ಆಗಿತ್ತು ಆ ಟೈಮ್ನಲ್ಲಿ. ಆದರೆ ನಾನು ಫೈರ್ ಮಾಡ್ಬೋದಾಗಿತ್ತು, ಆದರೆ ಒಂದು ಗುಂಡು ಫೈರ್ ಮಾಡಲಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಫೈರ್ ಮಾಡಿದ್ರೆ ಎಫೆಕ್ಟ್ ಏನಾಗತ್ತೆ, ಅಮಾಯಕರಿರ್ತಾರೋ ಇಲ್ಲ ವ್ಯಕ್ತಿಗತವಾಗಿ ಏನಾಗತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಆಲೋಚನೆ ಮಾಡಿ ನಾನು ಫೈರ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಗಾಳಿಲೂ ಸಹ ಫೈರ್ ಮಾಡಲಿಲ್ಲ. ಅಂಥ ಒಂದು ಘಟನೆ ಮತ್ತೆ ಬಳ್ಳಾರಿಲಿ ಆಗಿಲ್ಲ, ಮುಂದೇನೂ ಆಗೋದಿಲ್ಲ. ಈಗ ಮೊದಲಿಗೂ ಈಗೂ ಭಾಳ ವ್ಯತ್ಯಾಸ ಇದೆ. ಇವತ್ತು ನಾವು ಬಳ್ಳಾರಿಯಿಂದ ಈ ಧ್ಯಾನ ಪರಿಚಯ ಆಗಿದೆ. ಬಳ್ಳಾರಿಯಲ್ಲಿ ಇರೋಷ್ಟು ಪಿರಮಿಡ್ಗಳು ಪ್ರಪಂಚದಲ್ಲೇ ಯಾವ ಊರಿನಲ್ಲೂ ಇಲ್ಲ, ಅಷ್ಟು ಪಿರಮಿಡ್ಗಳು ಬಳ್ಳಾರಿ. ನಿಜವಾಗ್ಲೂ ನನ್ನ ಮೂಲತಃ ರಾಮನಗರ ಆದರೂ ನನ್ನ ಕರ್ಮಭೂಮಿ ಬಂದು ಬಳ್ಳಾರಿಯಲ್ಲಿ ನನ್ನ ಉದ್ಯೋಗ, ಸಂಸಾರ, ಜೀವನ ಎಲ್ಲ ಸುಮಾರು ಒಂದು 35ರಿಂದ 40 ವರ್ಷ ನಾನು ಬಳ್ಳಾರಿಯಲ್ಲೇ ಕಳೆದಿದ್ದೀನಿ. ಬಳ್ಳಾರಿ ಕರ್ನಾಟಕದಲ್ಲೇ ಮೊದಲನೇ ಪಿರಮಿಡ್ಡು ಮತ್ತು ಧ್ಯಾನ
ಜಾತ್ರೆ ಅಂತ ಹೇಳ್ಬೋದು. ಧ್ಯಾನ ಹೆಚ್ಚು ಜನರಿಗೆ ತಲುಪಿರೋದು ಅಂತಂದರೆ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಸಾವಿರಾರು ಜನ ಧ್ಯಾನಿಗಳಿದ್ದಾರೆ. ಹಾಗೆ ಪಿರಮಿಡ್ಗಳಿದ್ದಾವೆ. ಇವತ್ತು ಕರ್ನಾಟಕಕ್ಕೆ ಬಳ್ಳಾರಿಯಿಂದನೇ ಈ ಧ್ಯಾನ ಬಂದಿರೋದು. ಫಸ್ಟು ಕರ್ನಾಟಕಕ್ಕೆ ಪತ್ರಿಜಿಯವರು ಬಳ್ಳಾರಿನೇ ಪ್ರಪ್ರಥಮವಾಗಿ ಬಂದು ಧ್ಯಾನ ಕಲಿಸಿರೋದು. ಕರ್ನಾಟಕಕ್ಕೆ ಪ್ರಾರಂಭವಾಗಿದ್ದು ಬಳ್ಳಾರಿಯಿಂದ. ಅದೇ ರೀತಿ ಧ್ಯಾನ ಕರ್ನಾಟಕ ಅಂತೇಳಿ ಈಗೇನು ಧ್ಯಾನ ಕಸ್ತೂರಿ ಏನು ಬರ್ತಾ ಇದೆ, ಆ ಮ್ಯಾಗ್ಝೈನು ಸಹ ಬಳ್ಳಾರಿಯಿಂದಾನೇ ಪ್ರಾರಂಭ ಆಗಿದ್ದು. ಇವತ್ತು ಕರ್ನಾಟಕದಲ್ಲೇ ವೇಗವಾಗಿ ನಡೀತಾ ಇರುವಂಥ ಒಂದು ಮ್ಯಾಗ್ಝೈನು ಧ್ಯಾನ ಕಸ್ತೂರಿ. ಫಸ್ಟ್ ಪಿರಮಿಡ್ಡು ಬಳ್ಳಾರಿಯಲ್ಲಿ ಪತಂಜಲಿ ಪಿರಮಿಡ್ ಸರ್. ಅದೇ ರೀತಿ ಧ್ಯಾನ ಮತ್ತು ಧ್ಯಾನ ಕಸ್ತೂರಿ ಎಲ್ಲವೂ ಕರ್ನಾಟಕಕ್ಕೆ ದ್ವಾರ ಬಾಗಿಲು ಅಂತ ಬಳ್ಳಾರಿನ ಹೇಳ್ಬೋದು. ಬಳ್ಳಾರಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ನನ್ನ ಅನುಭವ ಹೇಳ್ತಾ ಇದ್ದೆ. ಈ ಅನುಭವದ ಯಾಕೆ ಹೇಳಿದೆ ಅಂತಂದರೆ, ಒಂದು ಕಹಿ ಘಟನೆನ ನಾನು ಮಾಡೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಮಾಡಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿದೆ. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ನಾನು ಇಲ್ಲಿವರೆಗೂ ಒಂದು ಮನೇನೂ ಸಹ ಕಟ್ಕೊಂಡಿಲ್ಲ. ನನ್ನ ವೃತ್ತಿ ಜೀವನದ ಸರ್ವೀಸು, ಫಂಡ್ಸು, ಸೇವಿಂಗ್ಸು ಎಲ್ಲವನ್ನು ರಾಮನಗರದಲ್ಲಿ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ನಾಳೆ ಆಲೋಚನೆ ಮಾಡಿಲ್ಲ, ನಾಳೆ ಆಲೋಚನೆನೂ ಮಾಡ್ತಾ ಇಲ್ಲ. ಭವಿಷ್ಯ ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಪತ್ರಿಜಿಯವರ ಕೃಪಾ ಆಶೀರ್ವಾದ, ಪತ್ರಿಜಿಯವರ ಆಶೀರ್ವಾದ ನಮ್ಮ ಜೊತೆಗಿದೆ. ಅದರಂತೆ 2014 ಈಗಾಗಲೇ ಮಾಸ್ಟರ್ ಹೇಳಿದ್ರು, ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರ ಇನಾಗ್ರೇಷನ್ ಆಗಿ ಓಪನ್ ಆಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇನಾಗ್ರೇಷನ್ ದಿವಸ ಪತ್ರಿಜಿಯವರು ಹೇಳಿದ್ದು ನನ್ನ 20 ವರ್ಷದ ಕನಸು ಅಂತ ಆ ದಿನ ಹೇಳಿದರು. 20 ವರ್ಷಗಳು ಸೀನಿಯರ್ ಪಿರಮಿಡ್ ಮಾಸ್ಟರ್ಸು ಇದ್ದರೂ ಸಹ ಪತಂಜಲಿ ಪಿರಮಿಡ್ ಇದ್ದರೂ ಸಹ ಸೊಸೈಟಿ ಪಿರಮಿಡ್ ಇರಲಿಲ್ಲ. ಈಗಲೂ ಪತಂಜಲಿ ಪಿರಮಿಡ್ ಸೊಸೈಟಿ ಪಿರಮಿಡ್ ಅಲ್ಲ, ಅದು ಒಬ್ಬ ಓನರ್ ಮಾಸ್ಟರ್ ಸ್ವಂತ ಪಿರಮಿಡ್ ಅದು. ಆಗ ಸೊಸೈಟಿ ಪಿರಮಿಡ್ ಮಾಡೋದಕ್ಕೆ ನಮಗೊಂದು ಅವಕಾಶ ಪತ್ರಿಜಿಯವರು ಧ್ಯಾನಿಗಳು ಕೊಟ್ಟಿದ್ದಕ್ಕೆ ಇವತ್ತು ಒಳ್ಳೆ ಸೊಸೈಟಿ ಪಿರಮಿಡ್ಡು ನಡೀತಾ ಇದೆ, ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದರ ಜೊತೆಗೆ 2 ವರ್ಷ ಆ ಪಿರಮಿಡ್ ವ್ಯವಸ್ಥಾಪಕನಾಗಿ ನಾನು ಕೆಲಸ ಮಾಡಿದೆ. ಆ ವ್ಯವಸ್ಥಾಪಕನಾಗಿ ಕೆಲಸ ಏನು ಮಾಡಿದೆ, ನನಗೊಂದು ಅನುಭವ ಆಯಿತು. ಕನ್ಸ್ಟ್ರಕ್ಷನ್ ಫೀಲ್ಡು ನನಗೆ ಅನುಭವ ಇರಲಿಲ್ಲ. ಮೊದಲನೇದಾಗಿ ಅದೊಂದು ಅನುಭವ ಆಯಿತು. ನಂತರ ವ್ಯವಸ್ಥಾಪಕನಾಗಿ ಕೆಲಸ ಏನು ಮಾಡಿದೆ, ಅದು ಒಂದು ಅನುಭವ ಆಯಿತು. ತದನಂತರ ನನಗೆ ಅಲ್ಲಿ ಸಾಕು ಅಂತ ಇನ್ನರ್ ಗೈಡ್ ಮಾಡ್ತಾ ಇತ್ತು. ಪತ್ರಿಜಿ ಸಾರ್ಗೆ ಹೇಳಿದೆ, ಸರ್ ನನಗಿಲ್ಲಿ ಸಾಕು ಅನ್ನಿಸ್ತಾ ಇದೆ, ನೆಕ್ಸ್ಟು ನಾನು ನನ್ನ ಜನ್ಮಭೂಮಿ ರಾಮನಗರದಲ್ಲಿ ಫ್ಲ್ಯಾಟ್ ಇದೆ, ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿದೆ.
ಗೋ ಹೆಡ್ ಅಂದರು. ಮೊದಲು ಹೋಗು, ಪ್ರಾರಂಭ ಮಾಡು ಅಂತ ಹೇಳಿದ್ರು. ಅಲ್ಲಿಂದ 16ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಬಂದು ರಾಮನಗರದಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರ ಪ್ರಾರಂಭ ಮಾಡಿದೆ. ಬರೀ 8 ತಿಂಗಳಲ್ಲೇ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ರೆಡಿ ಆಯಿತು. ಪತ್ರಿಜಿಯವರಿಗೆ ಅವರೇ ಭೂಮಿ ಪೂಜೆ ಎಲ್ಲ ಮಾಡಿದ್ರು. ಸರ್ ನನಗೆ ಡೇಟ್ ಕೊಡಿ, ಓಪನಿಂಗು ಡೇಟ್ ಕೊಡಿ ಅಂತ ಕೇಳಿದ್ರೆ ಅವರು ಕೇಳಲಿಲ್ಲ. ಇಲ್ಲ, ಒಂದು ಸಾರಿ ಬಂದು ವಿಸಿಟ್ ಮಾಡ್ತೀನಿ, ನೋಡೋಣ ನಡಿ ಅಂತ. ಅಷ್ಟು ಫಾಸ್ಟ್ ಕೆಲಸ ನಡೀತು. ಅಷ್ಟು ಫಾಸ್ಟು ನಡೆದಿರೋದಕ್ಕೆ ನಂಬಿಕೆ ಬರಲೇ ಇಲ್ಲ ಪತ್ರಿಜಿಯವ್ರಿಗೂ ಸಹ. ಒಂದು ಸಾರಿ ಬಂದು ವಿಸಿಟ್ ಮಾಡಿದ್ರು, ಅರ್ಧ ಗಂಟೆ ಅಷ್ಟೇ ಅಂತ ಹೇಳಿದ್ರು. ಬಂದು 1 ಗಂಟೆ ಒಂದು ಕ್ಲಾಸ್ ಅರೇಂಜ್ ಮಾಡು ಅಂತ ಹೇಳಿದ್ರು. ಅದೇ ಇದರಲ್ಲೇ ಒಂದು ಕ್ಲಾಸ್ ಅರೇಂಜ್ ಮಾಡಿದೆ. ಬಂದು ಒಂದು ಕ್ಲಾಸ್ ಮಾಡಿ ನಂತರ ಎಲ್ಲ ಆದಮೇಲೆ ಡೇಟ್ ಕೊಟ್ಟರು. ಇದೇ ಏಪ್ರಿಲ್ 13ನೇ ತಾರೀಕು 17ರಲ್ಲಿ ರಾಮನಗರ ಪಿರಮಿಡ್ ಲೋಕಾರ್ಪಣೆ ಆಗಿದೆ ಪತ್ರಿಜಿಯವರ ಕೈಯಿಂದ. ಆ ಪಿರಮಿಡ್ಗೆ ಒಂದ್ಸಾರಿ ಜೋರಾಗಿ. ಇದೇ ತಿಂಗಳು 13ನೇ ತಾರೀಕು 8 ವರ್ಷ ಮುಗಿದಿದೆ. 8 ವರ್ಷ ಅದ್ಧೂರಿಯಾಗಿ ಎಲ್ಲ ಕಾರ್ಯಕ್ರಮಗಳು ಜೊತೆಯಲ್ಲೇ ಟ್ರೆಕ್ಕಿಂಗು, ಹುಣ್ಣಿಮೆ ಧ್ಯಾನ, ಪ್ರತಿ ಭಾನುವಾರ ಸತ್ಸಂಗ ಕಾರ್ಯಕ್ರಮ, ನಿತ್ಯ ಅನ್ನದಾನ ಇಲ್ಲಿವರೆಗೂ ನಡೀತಾ ಇದೆ, ಮುಂದೇನೂ ನಡೀತೈತೆ. ಇದೆಲ್ಲ ಪತ್ರಿಜಿಯವರ ಸತ್ಸಂಕಲ್ಪ, ಅವರ ಒಂದು ಕೃಪಾಶೀರ್ವಾದದಿಂದ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೆಯದಾಗಿ ನನ್ನ ಎಕ್ಸ್ಪೀರಿಯನ್ಸ್ನ ಜೊತೆಗೆ ಇಲ್ಲಿವರೆಗೂ ನಾನೇನು ಮಾಡಿದ್ದೇನೆ, ಇದ್ರ ಜೊತೆಗೆ ಇನ್ನೂ ಒಂದು ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ, ಅದನ್ನು ಹೇಳಲೇಬೇಕು. ನಾನು ಅಮ್ಮ ಶಕ್ತಿ ಪಿರಮಿಡ್ ಕನ್ಸ್ಟ್ರಕ್ಷನ್ಗೆ ಪೂರ್ವಭಾವಿಯಾಗಿ ಅಲ್ಲೇ ನಡೀತಾ ಇತ್ತು. ಆದರೆ ನನಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಬಳ್ಳಾರಿಯಲ್ಲಿ ಸಾಕಷ್ಟು ಮಾಸ್ಟರ್ಗಳಿದ್ದಾರೆ, ಅವರೇ ಮಾಡ್ತಾರೆ, ಅವರು ಮಾಡಲಿ ಅಂತೇಳಿ ನಾನು ರಾಮನಗರದಲ್ಲಿ ಸುಮ್ಮನೆ ಇದ್ದೆ. ಒಂದು ಡಿಸೆಂಬರು ಕಡ್ತಾಲಿಗೆ ಎಲ್ಲರೂ ಹೋಗುವಂತೆ ನಾನು ಕಡ್ತಾಳಿಗೆ ಹೋದೆ. ಕಡ್ತಾಲಲ್ಲಿ ಆ ಭೂದಾನಿ ವೆಂಕಟರಮಣಪ್ಪ ಅಂತೇಳಿ ಅವರು, ಸರ್ ಇಲ್ಲಿವರೆಗೂ ಎಲ್ಲ ಮಾಸ್ಟರ್ಸು ಬಂದು ಹೋಗಿದ್ದಾರೆ, ಯಾರೂ ನಿಲ್ತಾ ಇಲ್ಲ, ಅವರು 90 ಅಂತ ಕೊಡಿ ಅಂತ ಭೂದಾನ ಕೇಳ್ತಾ ಇದ್ದಾರೆ, ನನಗೆ ಅಷ್ಟು ಕೊಡೋಕ್ಕಾಗಲ್ಲ, ನಾನು ಬರೀ 60 ಕೊಡ್ತೇನೆ, ಬನ್ನಿ ಸರ್ ನೀವು ಬಂದು ನಿಂತ್ಕೊಂಡ್ರೆ ಆಗತ್ತೆ ಅಂತಂದರು. ಹೌದಾ, ಹಾಗಾದರೆ ಬರ್ತೀನಿ ನಡಿ ಅಂತೇಳಿ ಅವರಿಗೆ ಮಾತು ಕೊಟ್ಟೆ. ಅಲ್ಲಿಂದ ಬಂದ ಮೇಲೆ ಬಳ್ಳಾರಿಗೆ ಹೋದೆ. ಬಳ್ಳಾರಿಗೆ ಹೋಗ್ಬೇಕಾದ್ರೆ ಜೊತೆಯಲ್ಲೇ ಪ್ರೇಮ್ ಕುಮಾರ್ ಅವರ ಮಿಸಸ್ ಭಾರತಿ ಮೇಡಮ್ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡೋದೆ. ಅವ್ರಿಗೆ ಗೊತ್ತಿದೆಯಲ್ಲ, ಆರ್ಕಿಟೆಕ್ಟ್ ಭಾರತಿ ಮೇಡಮ್ ಅವ್ರನ್ನ ಕರ್ಕೊಂಡೋದೆ. ಅವ್ರು ನೋಡಬೇಕು ಅಂತ ಹೇಳಿದ್ರು. ಕರ್ಕೊಂಡೋಗಿ ಪ್ಲ್ಯಾನ್ ಮಾಡಿಸಿ ಅಲ್ಲಿಂದ ಅವ್ರ ಪ್ಲ್ಯಾನ್ ಬಂದ ಮೇಲೆ ವರ್ಕ್ ಸ್ಟಾರ್ಟ್ ಮಾಡಿಸ್ದೆ. ಇವತ್ತು ಅದ್ಧೂರಿಯಾಗಿ ನಿಜವಾಗ್ಲೂ ದೊಡ್ಡ ಪಿರಮಿಡ್, ಸುಮಾರು 72ರಲ್ಲಿ ಬಿಲ್ಡಿಂಗು, 38 ಪಿರಮಿಡ್ಡು ಅದ್ಧೂರಿಯಾಗಿ ಅದ್ಭುತವಾಗಿ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಎಲ್ಲರೂ ಮಾಡದಂತೆ ನಾನು ಮಾಡಿದ್ದೀನಿ, ಅದಕ್ಕೆ ನನ್ನದೇ ಆದಂಥ ಏನು ಇದಿಲ್ಲ. ಆದರೆ ನನಗೊಂದು ಅವಕಾಶ ಸಿಕ್ತು ಅಂತ ಹೇಳ್ತಾ ಇದ್ದೀನಿ. ಹೀಗೆ ಈಗ ತುಮಕೂರಲ್ಲಿ ಒಂದು ಪಿರಮಿಡ್ ನಡೀತಾ ಇದೆ.
ಅದನ್ನು ಭಾರತಿ ಶ್ರೀನಿವಾಸ್ MLA ಮಿಸಸ್ಸು ಮಾಡ್ತಾ ಇದ್ದಾರೆ. ಅವರೊಬ್ಬರೇ ಯಾರಿಂದನೂ ಹಣ ಪಡೆದಿಲ್ಲ ಇಲ್ಲಿವರೆಗೂ. ಅವರೊಬ್ಬರೇ ಇದು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಕೆಲವು ಸವಲತ್ತುಗಳನ್ನ ಅವರು ತಗೊಂಡು ಮಾಡ್ತಾ ಇದ್ದಾರೆ. ಅದು ಈಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ನಿಂತಿದೆ. ಮುಂದೆ ಒಂದೆರಡು ದಿವಸದಲ್ಲಿ ನಡೀತೈತೆ, ಅದು ಗ್ಯಾರಂಟಿ ನಡೀತೈತೆ. ಹೀಗೆ ಹೆಚ್ಚನ್ನ ನನ್ನ ಕಾಲಾವಧಿ ಈಗೇನು ನಾನು 12 ವರ್ಷ ಆಯಿತು ನಾನು ಈ ಧ್ಯಾನಕ್ಕೆ ಬಂದು. ಈ ಕಾಲಾವಧಿಯಲ್ಲಿ ನಾನು ಈ ನನ್ನ ಜರ್ನಿ ಬರೀ ಕನ್ಸ್ಟ್ರಕ್ಷನ್ನು, ಆರ್ಗನೈಸೇಷನ್ನು, ಆಮೇಲೆ ಫಂಕ್ಷನ್ಗಳು ಮಾಡೋದು, ಇದೇ ಇದರಲ್ಲೇ ನನ್ನ ಹೆಚ್ಚು ಜೀವನ ಕಳೆದಿದೆ. ಆದರೆ ನನ್ನ ಜೀವನ ಅತ್ಯುತ್ತಮವಾಗಿ ಬದಲಾವಣೆ ಹೊಂದಿದೆ. ನಾನೇನು ಪೊಲೀಸ್ ಇಲಾಖೆಯಲ್ಲಿದ್ದೆ, ಆವಾಗಿನ ಮನಸ್ಸು, ಭಾವನೆಗಳು, ನನ್ನ ವರ್ತನೆ ಬಹಳ ಒರಟಾಗಿತ್ತು. ಪೊಲೀಸ್ ಇಲಾಖೆಗೆ ಏನು ಬೇಕಾಗಿತ್ತೋ ಅವೆಲ್ಲವೂ ಇದ್ವು. ಮನುಷ್ಯ ಏನು ಮಾಡಬೇಕೋ ಎಲ್ಲವನ್ನೂ ಮಾಡಿದ್ದೆ. ಯಾವ ಮಾಡಬೇಕು ಮಾಡಬಾರ್ದು ಯಾವ ಇಲ್ಲ ಆಲೋಚನೆ ಇರಲಿಲ್ಲ. ಎಲ್ಲವನ್ನೂ ಮಾಡಿದ್ದೆ. ಎಲ್ಲ ಅಭ್ಯಾಸನೂ ಮಾಡಿ ಆಗಿಂದಾಗೆ ಬಿಟ್ಟಿದ್ದೀನಿ. ಯಾವನ್ನೂ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ನಾನು ನಾನ್ ವೆಜ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದಿದ್ದೇನೆ. ಆದರೆ ಸುಮಾರು 20 ವರ್ಷದ ಮೇಲಾಯಿತು ನಾನು ನಾನ್ ವೆಜ್ ಇಲ್ಲ, ನಾನು ವೆಜಿಟೇರಿಯನ್ ಆಗಿ ಪಕ್ಕಾ ವೆಜಿಟೇರಿಯನ್. ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ನಡೀತಾ ಇತ್ತೋ ಅದನ್ನೆಲ್ಲನೂ ನಾನು ಅನುಭವಿಸಿದ್ದೀನಿ. ಆದರೆ ಯಾರಿಗೂ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಸಿನ್ಸಿಯರ್ ಆಗಿ ಮಾಡಿದ್ದೆ. ಕರ್ತವ್ಯಕ್ಕೆ ಚ್ಯುತಿ ಬಾರಬೇಕು. ನಾನೇನು ಮಾಡ್ತಾ ಇದ್ದೆ ಕರ್ತವ್ಯ, ಅದಕ್ಕೆ ಚ್ಯುತಿ ಬರ್ದಂಗೆ ಕಾನೂನು ಚೌಕಟ್ಟಿನಲ್ಲಿ ನನ್ನ ಡ್ಯೂಟಿ ಇರ್ತಾ ಇತ್ತು. ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ಮುಂದಿನ ಜೀವನ ಹೇಗಿರಬೇಕು ಅಂತ ಪತ್ರಿಜಿಯವರ ಕೃಪಾಶೀರ್ವಾದದಿಂದ ನನ್ನ ಎಲ್ಲ ಕೆಲಸಗಳು ಸುಗಮವಾಗಿ ನಡೀತಾ ಇದ್ದಾವೆ. ಏನು ಕಾರ್ಯಕ್ರಮಗಳು ಮಾಡಬೇಕು ಅಂದ್ಕೊಂಡ್ರೆ ಪತ್ರಿಜಿಯವರು ಇದ್ದಾಗ ನಮ್ಮ ಹಿಂದೆ ಇದ್ದು ಆ ಕಾರ್ಯಕ್ರಮನ ನಮಗೆ ಬೆನ್ನು ತಟ್ಟಿ ನಡೆಸ್ತಾ ಇದ್ರು. ಈಗ ಪತ್ರಿಜಿಯವರು ನಮ್ಮ ಮುಂದೆ ಇದ್ದು ಆ ಕಾರ್ಯಕ್ರಮನ ಯಶಸ್ವಿ ಆಗೋ ರೀತಿ ನಮ್ಮ ಜೊತೆ ಇದ್ದು ನಡೆಸ್ಕೊಡ್ತಾ ಇದ್ದಾರೆ. ಪತ್ರಿಜಿಯವ್ರಿಗೊಂದ್ಸಾರಿ ಜೋರಾಗಿ ಚಪ್ಪಾಳೆ ಮಾಡಿ ಅಭಿನಂದಿಸೋಣ. ಹೆಚ್ಚೆಚ್ಚು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಪತ್ರಿಜಿಯವರು ಇದ್ದಾಗ ಎಲ್ಲ ಒಂದು ಕಡೆ ಅವ್ರನ್ನ ಕೇಳಬೇಕೇನೋ, ಅವ್ರು ಕೇಳಿ ಮಾಡಬೇಕೇನೋ, ಮತ್ತು ಅದು ಮಾಡಿದ್ರೆ ಹೇಗೋ ಮಾಡದಿದ್ರೆ ಹೇಗೋ ಅನ್ನಿಸ್ತಾ ಇತ್ತು. ಹೀಗಿಲ್ಲ. ಪತ್ರಿಜಿಯವ್ರಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಎಲ್ಲರೂ ಸ್ವೇಚ್ಛೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಧ್ಯಾನ ಮಾಡುವಂತಂದರೆ ಗೋ ಹೆಡ್ ಅಂದರು ಪತ್ರಿಜಿಯವರಿದ್ದಾಗ. ಪಿರಮಿಡ್ ಕಟ್ತೀನಿ ಅಂತಂದರೆ ಗೋ ಹೆಡ್ ಅಂದರು. ನಾನು ಪ್ರಚಾರ ಮಾಡ್ತೀನಿ ಅಂತಂದರೆ ಗೋ ಹೆಡ್ ಅಂದರು. ಅವರು ಯಾವುದನ್ನು ಮಾಡಬೇಡ ಅಂತ ಹೇಳಿಲ್ಲ. ಆಮೇಲೆ ಸಾಕಷ್ಟು ನಾವೇನೋ ಅವರಿದ್ದಾಗಿನ ಒಂದು ಅನುಭವ ಹೇಳಬೇಕು ಅಂದರೆ, ಋಣಾತ್ಮಕವಾಗಿ ನೆಗೆಟಿವ್ ವರ್ಡ್ಸು ಅವರು ಒಂದಾದ್ರೂ ಅವ್ರ ಬಾಯಿಂದ ಬರಲೇ ಇಲ್ಲ. ಕೇಳಬೇಕು ಅಂತಂದರೆ ಅವ್ರ ಬಾಯಿಂದ ಒಂದು ವರ್ಡೂ
ಯಾರಾದರೂ ಕೇಳಿದ್ರೆ ಹೇಳ್ತೀರಾ? ನೆಗೆಟಿವ್ ವರ್ಡ್, ಆಗೋದಿಲ್ಲ, ಇಲ್ಲ ಅನ್ನೋ ವರ್ಡ್ಸ್ ಯಾರಾದರೂ ಕೇಳಿರೋರಿದ್ರೆ ಹೇಳ್ಬೋದು, ಇಲ್ಲಲ್ಲ. ಆದರೆ ಅಂಥ ಒಬ್ಬ ಮಹಾನ್ ಚೇತನ ನಮ್ಮ ಜೊತೆಗಿದ್ರು. ಅವರು ಒಬ್ಬ ಸೀನಿಯರ್ ಮಾಸ್ಟ್ರು, ಅದು ಆಗೋದಿಲ್ಲ, ನಮ್ಮ ಕೈಲಾಗಲ್ಲ ಅಂತ ಅನ್ನೋರಿಗೆ ನಿಜವಾಗ್ಲೂ ಹೊಡೆದಿರೋದನ್ನು ಸಹ ನೋಡಿದ್ದೀವಿ ನಾವು. ಇಲ್ಲಿ ಪತ್ರಿಜಿಯವರು ನಮಗೆ ಏನು ಕಲಿಸ್ಕೊಟ್ರು ಅಂದರೆ, ನಮ್ಮ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾ? ನಮ್ಮೆಲ್ಲರ ಜೀವನ ಸಾರ್ಥಕ ಆಗಿದೆ. ಹೇಗಾಯಿತು? ಬದುಕೋದನ್ನ ಕಲಿಸ್ಕೊಟ್ರು. ಮೊದಲನೇದಾಗಿ ದೇವರು ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ ಅಂತ ಮೊದಲನೇದಾಗಿ ಕಲಿಸ್ಕೊಟ್ರು. ಭಗವಂತ ಯಾರೂ ಅಲ್ಲ, ನೀವೇ ಭಗವಂತರು ಅಂತ ಅನ್ನೋದನ್ನ ಕಲಿಸ್ಕೊಟ್ರು. ಮೊದಲನೇದಾಗಿ ನಮ್ಮನ್ನ ಮಾಸ್ಟ್ರು ಅಂತಂದ್ರು. ಒಂದು ದಿವಸ ಧ್ಯಾನ ಮಾಡಿದ್ರೆ ಅವ್ರನ್ನ ಮಾಸ್ಟ್ರು ಅಂತ ಸಂಬೋಧನೆ ಮಾಡಿದ್ರು. ಮೈ ಡಿಯರ್ ಫ್ರೆಂಡ್ ಅಂದರು, ಮೈ ಡಿಯರ್ ಮಾಸ್ಟರ್ ಅಂದರು, ಮೈ ಡಿಯರ್ ಗಾಡ್ಸ್ ಅಂತಂದರು. ಇಂಥ ಒಂದು ಸೊಸೈಟಿನ ಸ್ಥಾಪನೆ ಮಾಡಿ ವಿಶ್ವಕ್ಕೆ ಅವರು ಒಂದು ಬೆಳಕಾಗಿದ್ದಾರೆ. ಅವರು ನಮಗೆ ಅರಿವಿರಲಿಲ್ಲ, ನಮ್ಮಲ್ಲಿ ಇಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತ ಗೊತ್ತಾಗಿದ್ದೆ ಯಾವಾಗ? ಧ್ಯಾನಕ್ಕೆ ಬಂದಮೇಲೆ, ಪತ್ರಿಜಿಯವರು ಹೇಳಿದ ಮೇಲೆ. ಸರ್ ನನಗೇನು ಬರೋದಿಲ್ಲ, ನನಗೇನು ಅನುಭವ ಇಲ್ಲ ಅಂತ ಹೇಳಿದ್ರೆ, ನಿನಗೇನು ಅನುಭವ ಬೇಡ, ನಿನ್ನ ಹೆಸರು ಹೇಳು, ಯಾವಾಗಿಂದ ಬಂದಿದ್ಯಾ ಹೇಳು, ಯಾರ ಮುಖಾಂತರ ಬಂದೆ ಹೇಳು. ಸರ್ ನನಗೇನು ಗೊತ್ತಿಲ್ಲ. ಏನೂ ಗೊತ್ತಿಲ್ವಾ? ABCD ಅಷ್ಟೇ ಸರ್ ನನಗೆ ಗೊತ್ತಿರೋದು, ಅಷ್ಟೇ ಹೇಳು. ABCD ಹೇಳಿದ್ರೆ EFGHI ಬರ್ತತೆ ಅಂತ ನಮಗೆ ಸ್ಫೂರ್ತಿ ನೀಡಿದ್ರು, ನಮ್ಮನ್ನ ಹುರಿದುಂಬಿಸಿದ್ರು. ನಮಗೆ ಮೈಕ್ ಹಿಡ್ಕೊಳ್ಳೋದೇ ಕಷ್ಟ ಆಗಿತ್ತು, ಮೈಕ್ ಹಿಡ್ಕೊಂಡು ಮಾತಾಡೋದೇ ಕಷ್ಟ ಇತ್ತು. ಅಂಥದ್ದನ್ನ ನಮ್ಮನ್ನು ಹುರಿದುಂಬಿಸಿ ಬಾಯಲ್ಲಿ ತೊದಲು ಮಾತುಗಳನ್ನು ಬರುತ್ತಾ ಇದ್ದಂಥ ಸಮಯದಲ್ಲಿ ಹುರಿದುಂಬಿಸಿದ್ರು. ಮಾತಾಡೋಕ್ಕೆ ನಮಗೆ ಧೈರ್ಯ ಕೊಟ್ಟರು. ನೋಡಿ ನಮ್ಮ ಬದುಕು ಯಾವ ತಿರುವು ಬಂದಿದೆ. ಇವತ್ತು ನಮ್ಮ ಜೀವನ ನ್ಯಾಷನಲ್ ಹೈವೇ ಆಗಿದೆ, ರಾಷ್ಟ್ರೀಯ ಹೆದ್ದಾರಿ. ಹೌದಾ ಇಲ್ವಾ? ತಿರುವು ಇಲ್ವೇ ಇಲ್ಲ. ನಮ್ಮನ್ನ ದೇವರುಗಳಾಗಿ ಸಂಬೋಧನೆ ಮಾಡಿದ್ದು ಅಂತಂದ್ರೆ ಮೊದಲನೇದಾಗಿ ನಮ್ಮ ಗುರುಗಳಾದಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ನೀವೇ ದೇವರು ಅಂತ ಹೇಳಿದ್ರು. ಆದರೂ ಈಗಲೂ ನಂಬಕ್ ತಯಾರಿಲ್ಲ ನಾವು. ನಾವೇನಿಲ್ಲ, ಎಲ್ಲಿ ದೇವರು ನಂಬಕ್ಕಾಗತ್ತಾ? ನಮ್ಮಲ್ಲಿರೋ ಆ ಅದ್ಭುತವಾದಂಥ ಶಕ್ತಿ ನಮಗೆ ಗೊತ್ತಿರಲಿಲ್ಲ. ನಮ್ಮಲ್ಲಿ ಎಲ್ಲರಿಗೂ ಗೊತ್ತು ಇವತ್ತು ಆತ್ಮ ಅಂದರೆ ಏನು. ಹೌದಲ್ಲ? ನಾವೆಲ್ಲ ದೇಹ ಅಲ್ಲ, ಆತ್ಮ ಅಂತ ತಿಳ್ಕೊಂಡಿದ್ದೀವಿ. ಆತ್ಮದ ಶಕ್ತಿ ಏನು ಅಂತ ತಿಳ್ಕೊಂಡಿದೀವ? ಆತ್ಮ ಅಂದರೆ ತಿಳ್ಕೊಂಡಿದ್ದೀವಿ. ನಾವ್ಯಾರು ಅಂದರೆ ಆತ್ಮ ಅಂತೀವಿ. ಆತ್ಮದ ಶಕ್ತಿ ಏನು? ಆತ್ಮ ಮಮಾತ್ಮ ಸರ್ವಭೂತಾತ್ಮ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಆದರೆ ಪ್ರತಿಯೊಂದರಲ್ಲೂ ಇರೋದು ಆತ್ಮ, ಎಲ್ಲರಲ್ಲೂ ಇರೋದು ಆತ್ಮ, ಒಂದೇ ಆತ್ಮ ಅಲ್ವಾ? ಆ ಆತ್ಮಕ್ಕೆ ಲೋಕನೇ ಸೃಷ್ಟಿ ಮಾಡುವಂಥ ಶಕ್ತಿ ಇದೆ ಅಂತ ಪತ್ರಿಜಿಯವರು ಹೇಳ್ಕೊಟ್ರು. ಅದಕ್ಕೆ ಮುಂಚೆ ಇಷ್ಟೊಂದು ಸರಳವಾಗಿ, ಇಷ್ಟೊಂದು ಸುಲಭವಾಗಿದೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ.
ಆಧ್ಯಾತ್ಮದ ಬಗ್ಗೆ ಸಾಕಷ್ಟು ಮಹನೀಯರು, ಋಷಿಮುನಿಗಳು ಎಲ್ಲರೂ ಬಂದೋಗಿದ್ದಾರೆ. ಆದರೆ ಇಷ್ಟೊಂದು ಸರಳವಾಗಿ ಮನುಷ್ಯನಿಗೆ ಏನು ಬೇಕೋ ಜ್ಞಾನನ ತಿಳಿಸ್ಕೊಟ್ಟವರು ಅಂದರೆ ಮೊದಲನೇದಾಗಿ ಪತ್ರಿಜಿಯವರು. ವೇದಗಳು ಎಲ್ಲಿಂದ ಬಂದವು? ವೇದ ಬರೆದಿದ್ದ್ಯಾರು? ವ್ಯಾಸಮುನಿಗಳು. 4 ವೇದಗಳನ್ನು ಬರೆದಿದ್ದು ವ್ಯಾಸಮುನಿಗಳೇ. ಉಪನಿಷತ್ತುಗಳನ್ನು ಬರೆದಿದ್ದು ವ್ಯಾಸಮುನಿಗಳೇ. ಭಗವದ್ಗೀತೆ ಬರೆದಿದ್ದು, ಮಹಾಭಾರತ, ರಾಮಾಯಣ ಬರೆದಿದ್ದು ವಾಲ್ಮೀಕಿ ಮಹರ್ಷಿಗಳು. ಇದಕ್ಕೆಲ್ಲ ಮೂಲ ಯಾವುದು? ಧ್ಯಾನ. ಧ್ಯಾನ ಮೂಲಂ ಇದಂ ಜಗತ್. ಧ್ಯಾನ ಇಲ್ಲ ಅಂದಿದ್ರೆ ಅವ್ರಿಗೆಲ್ಲ ಅಷ್ಟೊಂದು ಜ್ಞಾನ ಶಕ್ತಿ ಎಲ್ಲಿಂದ ಬರ್ತಾ ಇತ್ತು? ಆವಾಗ ತಪಸ್ಸು ಅಂತ ಇದ್ರು, ಈಗ ನಾವು ಧ್ಯಾನ ಅಂತ ಇದ್ದೀವಿ. ಎಲ್ಲ ಶಕ್ತಿನೂ ಈ ಧ್ಯಾನದಲ್ಲೇ ಇದೆ. ಧ್ಯಾನ ಮಾಡಿದ್ರೆ ನಾವು ಯಾರು, ನಾವೆಲ್ಲಿಂದ ಬಂದಿದ್ದೀವಿ, ನಾವು ಯಾಕೆ ಬಂದಿದ್ದೀವಿ ಇಲ್ಲಿ, ನಮ್ಮ ಪರ್ಪಸ್ ಆಫ್ ಲೈಫ್ ಏನು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ. ಹೌದೋ ಇಲ್ವೋ? ಎಸ್ ಆರ್ ನೋ? ಇವತ್ತು ಧ್ಯಾನ ಮೂಲ ಎಲ್ಲದಕ್ಕೂ. ಪತ್ರಿಜಿಯವರು ಇಷ್ಟೊಂದು ಸರಳೀಕರಿಸಿ ನಮಗೆ ಧ್ಯಾನನ ತಂದುಕೊಟ್ಟಿದ್ದಾರೆ. ಆನಾಪಾನ ಸತಿ ಧ್ಯಾನ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಕೂಡ್ಕೊಳ್ಳೋದು. ಇದನ್ನ ಎಲ್ಲಿ ಬೇಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು, ಎನಿವೇರ್, ಎನಿ ಟೈಮ್, ATM ಮಾಡ್ಬೋದು ಅಂತೇಳಿ ಸರಳೀಕರಿಸಿದ್ರು. ಆಮೇಲೆ ನಮಗೊಂದು 18 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಇದು ಈ ಧ್ಯಾನ ಬಂದಿದ್ದು ಮೂಲ ಬುದ್ಧ ಭಗವಾನ್. ನಮಗೆಲ್ಲರಿಗೂ ಇಷ್ಟೊಂದು ಸರಳೀಕರಿಸಿ ಕೊಡೋದಕ್ಕೆ ಮೂಲ ಬುದ್ಧ ಭಗವಾನ್. ಬುದ್ಧ ಭಗವಾನ್ಗೊಂದ್ಸಾರಿ ಜೋರಾಗಿ ಚಪ್ಪಾಳೆ. ಬುದ್ಧರಿಂದ ನಮ್ಮ ಪತ್ರಿಜಿಯವರು ಇನ್ಸ್ಪೈರ್ ಆಗಿ ಇನ್ನೂ ಸರಳೀಕರಿಸಿದ್ರು. ಸರಳೀಕರಿಸಿ ನಮಗೆ ಧ್ಯಾನ ಒಂದೇ ಮಾಡಿಕೊಂಡಿದ್ರೆ ಇವರು ಒಂದು ಕಡೆ ಸೇರೋದಿಲ್ಲ, ಎಲ್ಲರೂ ಒಂದು ಕಡೆ ಸೇರೋ ಅಂತ ಒಂದು ಇದು ಮಾಡಬೇಕು ಅಂಥೇಳಿ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ನಮಗೆ ಪಿರಮಿಡನ್ನು ಜೋಡಿಸ್ಕೊಟ್ರು. ಆ ಪಿರಮಿಡ್ ಶಕ್ತಿನ ನಮಗೆ ಜೋಡಿಸ್ಕೊಟ್ರು. ಆ ಪಿರಮಿಡ್ ಶಕ್ತಿ ಜೊತೆಗೆ ಗ್ರೂಪ್ ಮೆಡಿಟೇಷನ್ನು, ಸಂಗೀತದೊಂದಿಗೆ ಧ್ಯಾನ, ಇವೆಲ್ಲವನ್ನು ಒಂದೊಂದಾಗಿ ಜೋಡಿಸಿ ಇವತ್ತು ಪ್ರಪಂಚದಲ್ಲೇ ಇಂಥ ಒಂದು ಸಂಸ್ಥೆ, ಇಂಥ ಒಂದು ಸರಳೀಕರಿಸಿದ ಧ್ಯಾನ ಯಾವುದು ಇಲ್ವೇ ಇಲ್ಲ. ಬೇರೆ ಸಂಸ್ಥೆಗಳು, ಎಲ್ಲ ಸಂಸ್ಥೆಗಳಿಗೂ ಹೋಗಿ ಬಂದಿದ್ದೀನಿ ನಾನು. ಥಿಯಾಸಫಿಕಲ್ ಸೊಸೈಟಿ ಇರ್ಬೋದು, CVV ಇರ್ಬೋದು, ಬ್ರಹ್ಮಕುಮಾರಿ. ಫಸ್ಟ್ ನಾನು ಬ್ರಹ್ಮಕುಮಾರಿಯಿಂದಾನೇ ಬಂದಿದ್ದು. ನಾನು ಇನ್ನೂ SSLC ಫೇಲ್ ಆಗಿದ್ದೆ. ಆಗಲೇ ಈ ಬ್ರಹ್ಮಕುಮಾರಿಯಲ್ಲಿ ಹೋಗಿ ಧ್ಯಾನ ಮಾಡಿದ್ದೀನಿ. ಅಲ್ಲಿಂದಾನೇ ನನ್ನ ಇದು ಪ್ರಾರಂಭ ಆಯಿತು. ಸಾಕಷ್ಟು ರಾಮಚಂದ್ರ ಮಿಷನ್ ಇರ್ಬೋದು, ಅರವಿಂದೋ ಆಶ್ರಮ ಇರ್ಬೋದು, ಇನ್ನೂ ಸಾಕಷ್ಟು ಆಶ್ರಮಗಳಿಗೆ ಹೋಗಿ ಬಂದಿದ್ದೀನಿ. ಎಲ್ಲವನ್ನೂ ಕಲ್ತಿದ್ದೇನೆ. ಕೆಲವೊಂದು ಸಂಸ್ಥೆಗಳಲ್ಲಿ ದೀಕ್ಷೆನೂ ಸಹ ತಗೊಂಡಿದ್ದೀನಿ ಈ ಧ್ಯಾನಕ್ಕೆ ಬಂದ ಮೇಲೇನೆ. ಆದರೆ
ಈ ಧ್ಯಾನ ಒಂದೇ ಸರಿ ಅಂತೇಳಿ ಇದರಲ್ಲೇ ನಿಂತಿದ್ದೀನಿ. ನನ್ನ ಒಂದೊಂದು ಉಸಿರು ಸಹ ಆನಾಪಾನಸತಿ ಧ್ಯಾನ ಅಂತ ಹೇಳ್ತಿದ್ದೀನಿ. ಪ್ರತಿಯೊಂದು ರಕ್ತ ಕಣನೂ ಸಹ ಆನಾಪಾನಸತಿ ಧ್ಯಾನ ಅಂತ ಹೇಳ್ತೀವಿ. ಈ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ. ಆ ಮುಕ್ತಿ ಮಾರ್ಗಕ್ಕೆ ಹತ್ತಿರದಲ್ಲೇ ಎಲ್ಲರೂ ಇದ್ದೀವಿ. ಆದರೆ ನಾವೆಲ್ಲರೂ ಒಂದ್ಸಾರಿ ನಾವು ಮಾಡ್ತಾ ಇರೋ ಸರಿನಾ ಇಲ್ವಾ? ಒಂದ್ಸಾರಿ ನಾವೆಲ್ಲರೂ ಇದು ಮಾಡ್ಕೋಬೇಕು. ಪತ್ರಿಜಿಯವರನ್ನ ಹೇಳ್ಬಿಟ್ರು, ನೀವೆಲ್ಲ ಮಾಸ್ಟರ್ಸು ಅಂತ ಹೇಳ್ಬಿಟ್ರು. ನಮ್ಮನ್ನೆಲ್ಲ ಒಂದೇ ಸಾರಿ ತಗೊಂಡೋಗಿ ಉತ್ತುಂಗಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ನಾವು ಸತ್ಯಲೋಕದಿಂದ ಬಂದಿದ್ದೀವಿ, ಮತ್ತೆ ಸತ್ಯಲೋಕಕ್ಕೆ ಹತ್ತ ಇದ್ದೀವಿ ಅಂತಲೂ ಹೇಳ್ಬಿಟ್ಟಿದ್ದಾರೆ. ಪತ್ರಿಜಿಯವರೊಂದು ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ನೀವೇನಪ್ಪ ಎಲ್ಲ ಆಗೋಗ್ಬಿಟ್ಟಿದ್ದೀರಾ, ನೀವೇನು ಸತ್ಯಲೋಕಕ್ಕೆ ಹತ್ರ ಇದ್ದೀರಾ, ಮುಕ್ತಿ ಕಂಡುಬಿಟ್ಟಿದ್ದೀರಾ, ನಮ್ಮ ಗತಿ ಹೆಂಗೆ ಅಂತ ಕೇಳಿದ್ರು ಒಬ್ಬ ಅಜ್ಜಿ. ಆಗ ಅಜ್ಜಿಗೆ ಹೇಳಿದ್ರು, ನಾನು ಈ ಇಂಜಿನ್ ಡ್ರೈವರು, ನಾನು ಈ ಇಂಜಿನ್ನ ಓಡಿಸ್ತಾ ಇದ್ದೀನಿ. ನನ್ನ ಇಂಜಿನ್ ಜೊತೆ ಎಷ್ಟು ಬೋಗಿಗಳು ಇದ್ದಾವೆ ಅಷ್ಟು ಬೋಗಿಗಳು ನನ್ನ ಇಂಜಿನ್ ಜೊತೆ ಇರ್ತವೆ. ಆ ಬೋಗಿಗಳಲ್ಲಿ ಇರೋರು ಎಲ್ಲರೂ ಆ ಇಂಜಿನ್ ಮುಟ್ಟಿದ ಕಡೆ ಸೇರ್ತಾವ ಇಲ್ವಾ ಅಂತ ಕೇಳಿದ್ರು. ಅವು ಸೇರ್ತವೆ. ಆ ಇಂಜಿನಲ್ಲಿ ಜೊತೆಗೇನೆ ಬೋಗಿ ಇರ್ತವೆ, ಇಂಜಿನ್ ಜೊತೆನೇ ಇರ್ತವೆ. ಆ ಇಂಜಿನಲ್ಲಿ ಜೊತೆಗೆ ಬೋಗಿಗಳ ಜೊತೆ ಇರೋರೆಲ್ಲನೂ ಪಿರಮಿಡ್ ಮಾಸ್ಟರ್ಸು, ಅವರೆಲ್ಲರೂ ಸೇರ್ತಾರೆ. ಅಕಸ್ಮಾತ್ ಸ್ಟೇಷನ್ ಬಂತು ಅಂತ ಇಳಿದೋಗೋರು, ನೀರು ಕುಡಿದು ಬರಬೇಕು ದಾಹ ಆಗೈತೆ ಅಂತ ಇಳಿದೋಗೋರು, ಇಲ್ಲ ಇನ್ನೊಂದು ಅಂತ ಅಕಸ್ಮಾತ್ ಇಳ್ಕೊಂಡವರು, ಅವ್ರು ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ನನ್ನ ಜೊತೆ ಎಷ್ಟು ಜನ ಇದ್ದೀರೋ ಅಷ್ಟು ಜನನೂ ಬರ್ತೀರಾ, ಅಷ್ಟು ಜನನೂ ಮುಕ್ತಿ ಕಾಣ್ತೀರಾ ಅಂತ ಹೇಳಿದ್ರು. ಆದರೆ ನಾವೆಲ್ಲರೂ ಇದ್ದೀವಲ್ಲ, ಪತ್ರಿಜಿಯವರ ಜೊತೆ ಇದ್ದೀವಿ. ನಾವು ಪತ್ರಿಜಿಯವರ ಮಾರ್ಗದಲ್ಲಿ ಅವರು ಎಲ್ಲಿ ಮುಟ್ಟಿದಾರೋ ನಾವು ಅವ್ರ ಜೊತೆ ಮುಟ್ತೀವಿ ಅಂತದ್ದು ಗ್ಯಾರಂಟಿ ಆಯ್ತಲ್ಲ. ನಮಗೆ 100% ಗ್ಯಾರಂಟಿ ಆಯಿತು. ನಾವು ನಿಜವಾಗ್ಲೂ ಪಿರಮಿಡ್ ಮಾಸ್ಟರ್ಸೇ, ಡೌಟ್ ಇಲ್ಲ. ಇವತ್ತು ಪಿರಮಿಡ್ ಮಾಸ್ಟರ್ಗೆ ಮೆಡಿಟೇಟರ್ಗೆ ವ್ಯತ್ಯಾಸ ಇದೆ. ಪಿರಮಿಡ್ ಮಾಸ್ಟರ್ ಆದವ್ರಿಗೆ 18 ಸೂತ್ರಗಳ ಪರಿಚಯ ಇರಲೇಬೇಕು. 18 ಸೂತ್ರಗಳು ಪಕ್ಕ ಯಾರು ತಿಳ್ಕೊಂಡಿರ್ತಾರೋ ಅವರು ಮಾತ್ರ ಪಿರಮಿಡ್ ಮಾಸ್ಟರು. 18 ಸೂತ್ರಗಳಲ್ಲಿ ನಾವು ಪಾಲನೆ ಮಾಡಿಲ್ಲ ಅಂತಂದ್ರೆ ಅವರು ಪಿರಮಿಡ್ ಮಾಸ್ಟರ್ ಅಲ್ಲ, ಅವರು ಓನ್ಲಿ ಮೆಡಿಟೇಟರ್. ಹೌದಾ ಅಲ್ವಾ ಹೇಳಿ? ಪಿರಮಿಡ್ ಮಾಸ್ಟರ್ ಅಂದ್ರೆ 18 ಸೂತ್ರ ಅಳವಡಿಸಿಕೊಂಡು ಇದ್ರೆ ಮಾತ್ರ ಪಿರಮಿಡ್ ಮಾಸ್ಟರ್. 18 ಸೂತ್ರ ಗೊತ್ತಿಲ್ಲ, ಅಳವಡಿಸ್ಕೊಂಡಿಲ್ಲ, ಅವರು ಪಿರಮಿಡ್ ಮಾಸ್ಟರ್ ಅಲ್ಲ, ಅವರು ಓನ್ಲಿ ಮೆಡಿಟೇಟರ್, ಧ್ಯಾನಿ. ಹದಿನೆಂಟು ಸೂತ್ರಗಳು ಯಾರಿಗೋಸ್ಕರ ಮಾಡಿರೋದು? ಪಿರಮಿಡ್ ಮಾಸ್ಟರ್ಸ್ಗೋಸ್ಕರ ಮಾಡಿರೋದು. ಯಾರಿಗೋಸ್ಕರ ಅಂತಂದ್ರೆ ನಮ್ಮ ಬದಲಾವಣೆಗೋಸ್ಕರ ಮಾಡಿರೋದು. ಪರಿವರ್ತನೆ ಜಗದ ನಿಯಮ. ಪರಿವರ್ತನೆ ಜಗದ ನಿಯಮ. ನಾವೆಲ್ಲರೂ ಪರಿವರ್ತನೆ ಹೊಂದೋದಕ್ಕೋಸ್ಕರ ಬಂದಿದ್ದೀವಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವುದನ್ನ ಊಟ ಮಾಡಬೇಕು, ಯಾವುದನ್ನ ಊಟ ಮಾಡಬಾರ್ದು, ಎಲ್ಲವನ್ನೂ ಈ 18 ಸೂತ್ರಗಳಲ್ಲಿ ಬಂದ್ಬಿಟ್ಟಿದೆ.
ನಮ್ಮ ಉಡುಪಿಂದ ಹಿಡಿದು ನಮ್ಮ ಬದುಕು ಯಾವ ರೀತಿ ಇರಬೇಕು ಅನ್ನೋದು ಈ 18 ಸೂತ್ರಗಳಲ್ಲಿ ಇದೆ. ಇದೆಯಾ ಇಲ್ವಾ? ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಊಟ ಮಾಡಬೇಕು, ಏನು ಊಟ ಮಾಡಬಾರ್ದು, ಎಲ್ಲವೂ ಇದೆ. ಅದನ್ನು ಪಾಲನೆ ಮಾಡಿದವ್ರು ಮಾತ್ರ ಪಿರಮಿಡ್ ಮಾಸ್ಟರ್ಸ್. ಪಿರಮಿಡ್ ಮಾಸ್ಟರ್ಸ್ ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ಪಿರಮಿಡ್ ನಮಗೆ ಅದ್ಭುತವಾದಂಥ ಒಂದು ಸಂಚಲನ ಕೊಟ್ಟಿದೆ. ಪತ್ರಿಜಿ ಅವರು ಇದನ್ನ ಯಾಕೆ ಸೇರಿಸಿದ್ರು? ನಮಗೆ ಧ್ಯಾನ ಒಂದೇ ಮಾಡ್ಕೊಂಡಿದ್ದಿದ್ರೆ ಸಾಕಾಗಿತ್ತಲ್ಲ, ನಾವು ಎಲ್ಲಿ ಬೇಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋ ಟೈಮ್, ಇನ್ನೇನು ಬೇಕಾಗಿತ್ತು? ಧ್ಯಾನ ಒಂದೇ ಸಾಕಾಗಿತ್ತಲ್ಲ. ಸಾಕಷ್ಟು ಸಂಸ್ಥೆಗಳಲ್ಲಿ ಇರೋದೇ ಅದು. ಇಲ್ಲ ವಾರಕ್ಕೊಂದ್ಸಾರಿ ಸೇರ್ತಾರೆ, ಒಂದು ಅಮಾವಾಸ್ಯೆಗೋ ಹುಣ್ಣಿಮೆಗೋ ಸೇರ್ತಾರೆ, ಧ್ಯಾನ ಮಾಡ್ತಾರೆ, ಮುಗೀತು, ಹೊರಟ್ಬಿಡ್ತಾರೆ. ವಿಪಸನ ಅಂತ ಕೇಳಿದಿರ ತಾವೆಲ್ಲರೂ? ವಿಪಸನ ಧ್ಯಾನ ಏನು ಮಾಡ್ತಾರೆ? 10 ದಿವಸ ಅದು ಕೋರ್ಸೋದು. ವಿಪಸನ ಧ್ಯಾನದಲ್ಲಿ ಏನು ಮಾಡ್ತಾರೆ? 3 ಗಂಟೆ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಇವು 3 ಇರ್ತವೆ. ಮೌನ. ಅದನ್ನು ಮಾಡಿ ನಾವು ಹೊರಗಡೆ ಬಂದಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ತೀವ? ನಾವು ಮಾಡ್ತೀವಾ? ಇಲ್ಲ. 1 ದಿವಸ ಮಾಡ್ತೀವಿ, 2 ದಿವಸ ಮಾಡ್ತೀವಿ, 3 ದಿವಸ ಮಾಡ್ತೀವಿ, 4ನೇ ದಿವಸ ಏನು ಮಾಡ್ತೀವಿ? ಒಂದು ಬಿಟ್ಟು ಒಂದು ಮಾಡ್ತೀವಿ. ಹೌದಾ? ಈಗ ಆ ರೀತಿ ಇಲ್ಲ. ನಾವು ಇಂಥ ಒಂದು ಭಾನುವಾರಗಳು ಸತ್ಸಂಗ ಮಾಡ್ಕೊಳ್ಳೋಕೆ ಸೇರ್ತೀವಿ. ಪಿರಮಿಡ್ ಹತ್ರ ಇದ್ರೆ ಪಿರಮಿಡ್ನಲ್ಲಿ ಹೋಗಿ ಕುಂತ್ಕೊಂಡು ಧ್ಯಾನ ಮಾಡ್ತೀವಿ. ಅದೇ ರೀತಿ ಮೌನ ಇರೋದಕ್ಕೆ ಅವಕಾಶ ಸಿಕ್ಕರೆ ಅಂಥ ಒಂದು ಕಾರ್ಯಕ್ರಮಗಳಲ್ಲಿ ಹೋಗಿ ಪಾಲ್ಗೊಳ್ತೀವಿ. ಈ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ನಾವು ಪಾಲ್ಗೊಳ್ತಾ ಇದ್ದೀವಿ ಇವತ್ತು. ಆಮೇಲೆ ಹೆಚ್ಚೆಚ್ಚು ಇವತ್ತು ಸಸ್ಯಾಹಾರಿ ಜನಜಾಗೃತಿ ಜಾಥಾಗಳು ನಡೀತಾ ಇದೆ, ಅದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅಲ್ಲಿ ಏನಾಗ್ತೈತೆ? ನಮ್ಮ ಧ್ಯಾನ ಆಗತ್ತೆ. ಎರಡನೇದಾಗಿ ಹೊಸ ಹೊಸ ಮಾಸ್ಟರ್ಗಳು ಬಂದು ಅಲ್ಲಿ ಕಾರ್ಯಕ್ರಮ, ಅವರ ಒಂದು ಸ್ಪೀಚ್ ಇರುತ್ತೆ. ಜೊತೆಗೆ ಅವೇರ್ನೆಸ್, ನಾವು ಸಸ್ಯಾಹಾರಿಗಳು, ನಾವು ಸಸ್ಯಾಹಾರಿಗಳು, ನೀವು ಸಸ್ಯಾಹಾರಿಗಳಾಗಿ. ನಾವೇನು ಹೇಳ್ತಾ ಇದ್ದೀವಿ? ನಾವು ಸಸ್ಯಾಹಾರಿಗಳು ಮೊದಲನೇದಾಗಿ, ನೀವು ಸಸ್ಯಾಹಾರಿಗಳಾಗಿ ಅಂತ ಹೇಳ್ತಾ ಇದ್ದೀವಿ. ಅವೇರ್ನೆಸ್ ಜಾಥಾಗಳು ಮಾಡ್ತಾ ಇದ್ದೀವಿ, ಜಾಗೃತಿ ಜಾಥಾಗಳು. ಇದರಿಂದ ಯಾರು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮಗೊಂದು ಎನರ್ಜಿ ಬರ್ತಾ ಇದೆ, ಹೈ ಫ್ರೀಕ್ವೆನ್ಸಿ ಎನರ್ಜಿ ಬರ್ತಾ ಇದೆ ಈ ಜಾಥಾಗಳು ಮಾಡೋದ್ರಿಂದ, ಜಾಥಾದಲ್ಲಿ ಪಾಲ್ಗೊಳ್ಳೋದ್ರಿಂದ. ಈ ಎನರ್ಜಿ ನಮ್ಗೆ ಎಲ್ಲರಿಗೂ ಬೇಕು. ಈ ಜಾಥಾಗಳು ಎಲ್ಲ ಸಾರ್ವಜನಿಕರಿಗೂ ಬೇಕು. ಇವತ್ತು 99% ಮಾಂಸಾಹಾರ ತಿನ್ನೋರು ಇದ್ದಾರೆ. ಅವರಲ್ಲಿ ಈ ಜಾಥಾ ನೋಡಿ ನಮ್ಮ ಕೂಗು ಅವರ ಕಿವಿಯಲ್ಲಿ ಮುಟ್ಟಿ ಪರಿವರ್ತನೆ ಆದರೆ ನಾವು ಮಾಡ್ತಾ ಇರೋ ಒಂದು ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಬಂದಂಗಲ್ವಾ? ಆ ಶಕ್ತಿ ನಮಗೆ ಬರ್ತಾ ಇದೆ. ಆಮೇಲೆ ಈ ಪಾಪದ ಆಹಾರ ಏನು ತಿಂತಾ ಇದ್ದಾರೆ, ಪ್ರಾಣಿ ಹತ್ಯೆ ಮಹಾಪಾಪ ಅಲ್ವಾ? ಆ ಆತ್ಮಗಳು ನಮಗೆ ಶುಭ ಕೋರ್ತಾ ಇಲ್ವಾ? ಇಂತಹ ಎನರ್ಜಿ ನಮಗೆ, ಪಾಸಿಟಿವ್ ಎನರ್ಜಿ ನಮಗೆ ಬರ್ತಾ ಇದೆ. ಈ ಜಾಥಾಗಳಲ್ಲಿ ಹೆಚ್ಚು ಎನರ್ಜಿ ಇರೋದು ಅದೇ ಕಾರಣ. ಇದನ್ನು ಪತ್ರಿಜಿಯವರು
ಈ ಹೋರಾಟ ಯಾರೂ ಮಾಡ್ತಾ ಇಲ್ಲ ಇಲ್ಲಿವರೆಗೂ. ಯಾವುದೇ ಸಂಸ್ಥೆಯವರು ಬೇರೆ ಯಾರು ಹೇಳ್ತಾ ಇಲ್ಲ, ಬಾಯಿಂದ ಹೇಳ್ತಾ ಇಲ್ಲ. ಸ್ವಾಮಿಗಳು ಇದ್ದಾರೆ, ಯಾರೂ ಹೇಳ್ತಾ ಇಲ್ಲ. ನಮಗೆ ಹೇಳೋವಂಥ ಧೈರ್ಯ ಪತ್ರಿಜಿಯವರು ಕೊಟ್ಟರು. ಪತ್ರಿಜಿ ಅವರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ. ಪ್ರಪ್ರಥಮವಾಗಿ ಬಳ್ಳಾರಿಯಲ್ಲಿ 2015ರಲ್ಲಿ ದೊಡ್ಡ ರ್ಯಾಲಿ ಮಾಡಿ, ಅದು ಸದಾನಂದ ಯೋಗಿ ಪಿರಮಿಡ್ ಮೊದಲನೇ ವಾರ್ಷಿಕೋತ್ಸವ. ಆ ಮೊದಲನೇ ವಾರ್ಷಿಕೋತ್ಸವಕ್ಕೆ ಪತ್ರಿಜಿಯವರು ಬರಲಿಲ್ಲ. ಪತ್ರಿಜಿಯವರು ಯಾವುದೋ ಹೊರದೇಶಕ್ಕೆ ಹೋಗೋ ಇದಿತ್ತು. ಸ್ವರ್ಣಮಾಲಾ ಮೇಡಮ್ ಅವರು ಬಂದಿದ್ದರು. ಅದು ಮೆಗಾ ರ್ಯಾಲಿ, 1000 ಜನ ಸೇರಿದ್ರು. ಬೆಳಿಗ್ಗೆ ಪ್ರಾರಂಭ ಆಗಿದ್ದು ರಾತ್ರಿ 10 ಗಂಟೆ ಆಯಿತು. ರಾಘವ ಕಲಾಮಂದಿರದಲ್ಲಿ. ಸಾರ್ ಅವ್ರಿಗೂ ಗೊತ್ತಿರುತ್ತೆ. ಇಂಥ ಒಂದು ರ್ಯಾಲಿ ಪತ್ರಿಜಿಯವರು ಇಲ್ದಿದ್ರೂ ಆ ರ್ಯಾಲಿಗಳಲ್ಲಿ ನಿಜವಾಗ್ಲೂ ಒಳ್ಳೆ ಎನರ್ಜಿ ಇರುತ್ತೆ. ಆ ರ್ಯಾಲಿಗಳನ್ನ ಹೆಚ್ಚೆಚ್ಚು ಮಾಡಿ, ಹೆಚ್ಚೆಚ್ಚು ಪಿರಮಿಡ್ಗಳು ಬರಬೇಕು. ಮನೆ ಮೇಲೆ ಇವಾಗೇನು 3x3 ಕಟ್ಕೋಬೋದು, ಒಬ್ಬರೇ ಕುಂತ್ಕೊಳ್ಳೋಂಗೆ 4x4 ಕಟ್ಕೋಬೋದು. ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ರೂಪ್ ಟಾಪ್ ಪಿರಮಿಡ್ಗಳು ಮಾಡ್ಕೋಬೋದು. ಇವತ್ತು ಬಳ್ಳಾರಿಯಲ್ಲಿರೋ 245 ಏನೋ ಪಿರಮಿಡ್ಗಳಿದ್ದಾವೆ. 245 ಯಾವ ಊರಿನಲ್ಲೂ ಇಲ್ಲ, ಪ್ರಪಂಚದಲ್ಲೇ ಯಾವ ಊರಿನಲ್ಲೂ ಇಲ್ಲ ಅಷ್ಟು ಪಿರಮಿಡ್ಗಳು ಬಳ್ಳಾರಿಯಲ್ಲಿದೆ. ಒಂದು ಸರ್ವೆ ಪ್ರಕಾರ ಬಳ್ಳಾರಿನೇ ಪ್ರಥಮ ಅಂತ ಹೇಳ್ಬೋದು ಪ್ರಪಂಚದಲ್ಲೇ, ಅಷ್ಟು ಪಿರಮಿಡ್ಗಳು ಬಳ್ಳಾರಿಯಲ್ಲಿದೆ. ಎಲ್ಲರೂ ಮಾಡ್ಕೋಬೇಕು. ಮನೆ ಮೇಲೆ ಪಿರಮಿಡ್ ಮಾಡಿಕೊಂಡ್ರೆ ನಮಗೆ ಮನೆಗೂ ಎನರ್ಜಿ ಬೇಕು, ನಮಗೆಲ್ರಿಗೂ ಎನರ್ಜಿ ಬೇಕೇ ಬೇಕು. ಆ ಪಿರಮಿಡ್ ಎನರ್ಜಿ ಒಂದು ಸಣ್ಣದು. ಈಗೇನು ಅಯ್ಯಪ್ಪ ಅವರು ಒಂದು ಕಂಬಿಗಳು ಹಾಕಿ ಇದು ಮಾಡಿಕೊಂಡಿದ್ದಾರೆ. ಟಾಪ್ ಮೇಲೆ ಆ ಕಂಬಿಗಳಿಂದ ಹಾಕ್ಕೊಂಡ್ರೂ ಆ ಎನರ್ಜಿ ಬರುತ್ತೆ. ನಮ್ಗೆ ಅನುಕೂಲ ಆದಾಗ ಮೇಲ್ಗಡೆ ಕುಂತ್ಕೊಂಡು ಅದ್ರ ಕೆಳಗಡೆ ಕುಂತ್ಕೊಂಡು ಧ್ಯಾನ ಮಾಡಿದ್ರೆ ಹೆಚ್ಚು ಎನರ್ಜಿ ಬರುತ್ತೆ. ಅಂಥ ಒಂದು ಅವಕಾಶ ಈಗ ಸಾಕಷ್ಟು ಟೆಕ್ನಾಲಜಿ ಬೆಳೆದಿದೆ, ಮಾಡ್ಕೊಳ್ಳಿ. ನಾವು ಎಲ್ಲಿ ಬೇಕಾದರೂ ಇವಾಗ ಪಿರಮಿಡ್ನ ಕ್ಯಾರಿ ಮಾಡ್ಬೋದು ಅಂಥ ಒಂದು ಸಿಸ್ಟಮು ಈಗ ಬಂದಿದೆ. ಅಯ್ಯಪ್ಪ ಅವ್ರದ್ದು ಪೈಪ್ ಏನುಗಳು ಇದೆ ಅವು ಕ್ಯಾರಿ ಮಾಡ್ಬೋದು. ತೊಗೊಂಡೋಗಿ ಅದನ್ನು ಫಿಕ್ಸ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಹಾಕ್ಕೊಂಡು ಧ್ಯಾನ ಮಾಡ್ಬೋದು. ಅಂಥ ಒಂದು ಅವಕಾಶಗಳಿದ್ದಾವೆ. ಈಗ ಟೆಕ್ನಾಲಜಿ ಬೆಳೆದಿದೆ. ಜೂಮ್ ಕ್ಲಾಸ್ಗಳು ಸಾಕಷ್ಟು, ನೀವೆಲ್ಲರೂ ಜೂಮ್ ಕ್ಲಾಸ್ನಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಒಂದು ಸತ್ಸಂಗ ಕಾರ್ಯಕ್ರಮ ಏನು ಕೋವಿಡ್ ಟೈಮ್ನಲ್ಲಿ ಬಂದು ಇವತ್ತು ನಮಗೆಲ್ಲರಿಗೂ ಅನುಕೂಲ ಆಯಿತು. ಕೋವಿಡ್ ಬಂದಿದ್ದು, ಆ ಕೋವಿಡ್ ಒಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡೆದ. ಆ ಟೈಮ್ನಲ್ಲಿ ಪ್ರಾಣಿ ಬಲಿ ನಿಂತೋಗಿತ್ತು. ಎಲ್ಲ ಶಾಪ್ಸು ಬಂದಾಗಿದ್ವು, ಡ್ರಿಂಕ್ಸ್ ಇರಲಿಲ್ಲ, ಯಾವುದೇ ಮಾಂಸದ ಅಂಗಡಿಗಳು ಇರಲಿಲ್ಲ. ಅಂಥ ಒಂದು ಸಿಚುವೇಶನ್ನು ಮತ್ತೆ ಬರಲಿ ಅಂತ ಆಶಿಸೋಣ. ಇವತ್ತು ನಿಜವಾಗ್ಲೂ ಈಗ ಏನು ರಂಜಾನು, ಈ ಯುಗಾದಿ ನೆನೆಸ್ಕೊಂಡ್ರೇ ಎಂಥ ಒಂದು ಇದರಲ್ಲಿ ಇದ್ದೀವಿ ನಾವೆಲ್ಲರೂ. ಇಂಥ ಒಂದು ನೋಡ್ತಾ ನಮ್ಮ ಪಕ್ಕದಲ್ಲೇ ಎಲ್ಲ ನಡೀತಾ ಇದೆ, ಏನು ಮಾಡೋಕ್ಕಾಗಲ್ಲ. ಅಂಥ ಒಂದು ಇದರಲ್ಲೂ ಇದ್ದೀವಿ. ಮುಂದೊಂದು ದಿವಸ ಒಳ್ಳೆ ದಿನಗಳು ಬರ್ತವೆ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ಭವಿಷ್ಯತ್ತೂ ಹೇಳ್ಬಿಟ್ಟಿದ್ದಾರೆ ಪತ್ರಿಜಿಯವರು. ಇನ್ನು ಹತ್ತಿರದಲ್ಲೇ ಇದ್ದೀವಿ ನಾವೆಲ್ಲರೂ. ಒಳ್ಳೆಯ ದಿನಮಾನಗಳು ಬರ್ತಾ ಇದೆ. ಇವತ್ತು ಆ ದಿನಮಾನಗಳಿಗೆ ನಾವು ಕಾಯ್ತಾ ಇದ್ದೀವಿ ನಾವೆಲ್ಲರೂ. ಅಂಥ ಒಂದು ಕಾಲನ ನಿರೀಕ್ಷೆಯಲ್ಲಿ ಇದ್ದೀವಿ. ರಾಮರಾಜ್ಯ ಆಗ್ತೈತೆ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ರಾಮರಾಜ್ಯ ಆದಷ್ಟು ಬೇಗ ಬರಲಿ ಅಂತ ಆಶಿಸೋಣ. ಹೆಚ್ಚು ಹೆಚ್ಚು ನಾವು ಏನು ಮಾಡ್ತಾಯಿದ್ದೀವಿ, ಧ್ಯಾನ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಧ್ಯಾನಿಗಳಾಗಿರೋದು ಬೇಡ, ನಾವೆಲ್ಲರೂ ಏನಾಗಬೇಕು, ಮಾಸ್ಟರ್ಸ್ ಆಗಬೇಕು.
ಮಾಸ್ಟರ್ಸ್ ಆದರೆ ಮಾತ್ರ ನಾವು ಪತ್ರಿಜಿಯವರ ಕಾನ್ಸೆಪ್ಟ್ ಏನಿದೆ ಅದನ್ನು ಪಾಲನೆ ಮಾಡ್ದಂಗಾಗತ್ತೆ. ಪತ್ರಿಜಿಯವರ ಕಾನ್ಸೆಪ್ಟು 18 ಸೂತ್ರ. 18 ಸೂತ್ರನ ಅಳವಡಿಸ್ಕೊಂಡವ್ರು ಮಾತ್ರ ಪಿರಮಿಡ್ ಮಾಸ್ಟ್ರು. ಹಾಗೆ ಪಿರಮಿಡ್ನಲ್ಲೇ ಧ್ಯಾನ ಮಾಡಬೇಕು, ಆವಾಗ ಪಿರಮಿಡ್ ಮಾಸ್ಟ್ರು ಅಂತ ಆಗತ್ತೆ. ಹೆಚ್ಚೆಚ್ಚು ಪಿರಮಿಡ್ಗಳನ್ನ ಅಳವಡಿಸ್ಕೊಳ್ಳಿ, ಹೆಚ್ಚೆಚ್ಚು ಪಿರಮಿಡ್ನಲ್ಲಿ ಧ್ಯಾನ ಮಾಡೋದನ್ನು ಅಳವಡಿಸ್ಕೊಂಡು ಅಭ್ಯಾಸ ಮಾಡಿ. ಈಗೇನು ಇಲ್ಲಿ ರಾಗಿಗುಡ್ಡ ಮೈತ್ರೇಯ ಧ್ಯಾನಾಲಯ ಏನಿದೆ, ಇದು ನಿಜವಾಗ್ಲೂ ಒಂದು ಶಕ್ತಿ ಸ್ಥಳ ಆಗಿದೆ. ಶಕ್ತಿ ಸ್ಥಳ, ಪಿರಮಿಡ್ ಇಲ್ಲ ಅಂತಂದ್ರೂ ಈಗ ಶಕ್ತಿ ಸ್ಥಳ ಆಗಿಬಿಟ್ಟಿದೆ. ಹೇಗೆ ಶಕ್ತಿ ಸ್ಥಳ ಆಗಿದೆ? ಆಧ್ಯಾತ್ಮ ಧ್ಯಾನಾಲಯ. ಇದು ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ. ಪಿರಮಿಡ್ ಇಲ್ಲದೇ ಇದ್ರೂ ಇಲ್ಲ ಅಂದ್ರೂ ಇದೊಂದು ಶಕ್ತಿ ಸ್ಥಳ ಆಗಿದೆ. ಈ ಪಿರಮಿಡ್ ಇದೆ ಅಂತ ಸಾರ್ ತೋರಿಸಿದ್ರು, ನಾನು ನೋಡಿರಲಿಲ್ಲ. ನಿಜವಾಗ್ಲೂ ಇಂಥ ಒಂದು ಶಕ್ತಿ ಸ್ಥಳನ ಹೆಚ್ಚೆಚ್ಚು ಉಪಯೋಗಿಸ್ಕೋಬೇಕು. ಈಗ ಪ್ರತಿ ಮಂಗಳವಾರ ನೀವೆಲ್ಲರೂ ಸೇರ್ತಾ ಇದ್ದೀರಾ, ಅದರಂತೆ ಪ್ರತಿನಿತ್ಯ ಇದು ಧ್ಯಾನಾಲಯ ಅಂತ ಏನು ಹೆಸರಿದೆ, ಇದು ಪ್ರತಿನಿತ್ಯ ಎಲ್ಲರೂ ಬಂದು ಎಷ್ಟು ಸಾಧ್ಯವಾದರೆ ಅಷ್ಟು ಇದನ್ನು ಉಪಯೋಗಿಸ್ಕೊಂಡು, ಪ್ರತಿಯೊಬ್ಬರು ಉಪಯೋಗಿಸ್ಕೊಂಡು ಹೆಚ್ಚು ಶಕ್ತಿನ ನಾವು ಪಡಿಬೇಕು, ನಾವು ಹೆಚ್ಚು ಶಕ್ತಿವಂತರಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಧ್ಯಾನಾಲಯ ಚೆನ್ನಾಗಿ ನಡೀತಾ ಇದೆ, ಇನ್ನೂ ಚೆನ್ನಾಗಿ ನಡಿಬೇಕು. ಇದರ ಏಳಿಗೆ ಪತ್ರಿಜಿಯವರಿಗೆ ಬೇಕು. ಇಂಥ ಒಂದು ಸಿಟಿಗಳಲ್ಲಿ ಇಂಥ ಒಂದು ಸೆಂಟರ್ಗಳು ಅವಶ್ಯಕತೆ ಇದೆ. ಹೆಚ್ಚೆಚ್ಚು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೆಂಟರ್ಗಳು ಬರಬೇಕು ಅಂತ ಭಾವಿಸ್ತೇನೆ. ಈಗ ಇಲ್ಲಿವರೆಗೂ ನನ್ನ ಅನುಭವ ಸಾಕಷ್ಟು ಅನುಭವಗಳು ಏನೂ ಇಲ್ಲ, ಆದರೆ ನನ್ನ ಜೀವನದ ಬದಲಾವಣೆಗಳು ಸಾಕಷ್ಟಿದೆ. ಹೇಳಿದ್ರಲ್ಲ, ನನ್ನ ವರ್ತನೆಯಿಂದ ಹಿಡಿದು ನನ್ನ ಭಾವನೆಗಳಿಂದ ಹಿಡಿದು ನನ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನನ್ನ ಬದಲಾವಣೆ ಇವತ್ತು ಪೊಲೀಸಾಗಿ ನನ್ನ ದೇವದಾಸ್ ಸರ್ ನೋಡದೇ ಇರ್ಬೋದು, ಆದರೆ ಈ ಬದಲಾವಣೆ ಪತಾಂಜಲಿ ಪಿರಮಿಡ್ನಿಂದನೂ ಅವರು ಗಮನಿಸ್ತಾ ಇದ್ದಾರೆ. ದೇವದಾಸ್ ಸಾರು ಬಳ್ಳಾರಿಯಿಂದ ಬಂದಿರೋದಕ್ಕೆ ಅವರು ಹೆಚ್ಚು ನನ್ನ ಬದಲಾವಣೆ ಅವ್ರಿಗೆ ಗೊತ್ತಿದೆ. ಇವತ್ತು ನಾನೊಬ್ಬ ಮನುಷ್ಯನಾಗಿದ್ದವನು ಮಾನವನಾಗಿ ಬದಲಾವಣೆ ಹೊಂದಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನನ್ನ ಜೀವನದ ಗುರಿ ಇನ್ನೂ ಹೆಚ್ಚೆಚ್ಚು ಪಿರಮಿಡ್ಡುಗಳು ಸಾಧ್ಯವಾದರೆ ಕನ್ಸ್ಟ್ರಕ್ಷನ್ ಮಾಡೋದೆ. ಇಲ್ಲಿವರೆಗೂ ಏನು ನಡೀತಾ ಇದ್ದಾವೆ ಸಣ್ಣ ಸಣ್ಣ ಪಿರಮಿಡ್ಗಳು, ನಾನು ಹೇಳಿಲ್ಲ ನಿಮಗೆ, ಸಾಕಷ್ಟು ಸಣ್ಣ ಸಣ್ಣ ಪಿರಮಿಡ್ಗಳು ನಡೀತಾ ಇದ್ದಾವೆ. ಅದಕ್ಕೆ ಸಾಕಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ. ಈಗ ರಾಮನಗರ ಜಿಲ್ಲೆಯಲ್ಲಾಗಿರ್ಬೋದು, ರಾಮನಗರ ಟೌನ್ನಲ್ಲಾಗಿರ್ಬೋದು, ಸಣ್ಣ ಸಣ್ಣ ಪಿರಮಿಡ್ಗಳು ಕನ್ಸ್ಟ್ರಕ್ಷನ್ನು ಸಾಕಷ್ಟು ಆಗ್ತಾಯಿದೆ. ಅದಕ್ಕೆಲ್ಲನೂ ಪತ್ರಿಜಿಯವರ ಕೃಪಾಶೀರ್ವಾದ. ಹಾಗೆ ನಾವು ಪತ್ರಿಜಿಯವರು ಒಂದು ಮಾತು ಹೇಳ್ತಾಯಿದ್ರು, ಪೂಜೆ ಮಾಡ್ತಾ 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 ಏನಾಗ್ತೀವಿ ನಾವು? ಪೂಜಾರಿ ಆಗ್ತೀವಿ, ದೇವರಾಗಲ್ಲ. ನಾವು ಪೂಜೆ ಮಾಡ್ತಾ ಮಾಡ್ತಾ ಪೂಜಾರಿ ಆಗ್ತೀವಿ. ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ನಾವೇನಾಗ್ತೀವಿ? ಮಾಸ್ಟರ್ ಆಗ್ತೀವಿ. ಧ್ಯಾನ ಮಾಡ್ತಾ ಮಾಡ್ತಾ ಮಾಸ್ಟರ್ ಆಗ್ತೀವಿ. ಧ್ಯಾನ ಮಾಡ್ತಾ ಮಾಡ್ತಾ ದೇವರಾಗ್ತೀವಿ. ನಾವೆಲ್ಲರೂ ಇಲ್ಲಿ ದೇವರಾಗೋದಕ್ಕೆ ಬಂದಿರೋದು. ನಮ್ಮಲ್ಲಿ ಏನಿದ್ದಾವೆ ಅವಗುಣಗಳು ಅವೆಲ್ಲ ಹೋಗಬೇಕು. ನಮ್ಮಲ್ಲಿ ಇರೋ ಒಳ್ಳೆ ಗುಣ, ನಮ್ಮಲ್ಲಿ ಇರೋ ಒಳ್ಳೆ ಜ್ಞಾನ
ಹೊರಗೆ ತೆಗಿಬೇಕು. ಆ ಜ್ಞಾನ ಹೊರಗಡೆ ಬರಬೇಕು ಅಂತಂದರೆ ಹೆಚ್ಚಿನ ಸಾಧನೆ ಬೇಕು. ಈಗ ಆಂಜನೇಯ ಹನುಮಾನ ಆಗಬೇಕಾದ್ರೆ ಏನು ಮಾಡ್ದ? ಧ್ಯಾನ ಮಾಡಿದ. ಅದರಂತೆ ನಾವು ಧ್ಯಾನ ಮಾಡಿದ್ರೆ ಮಾತ್ರ ಶಕ್ತಿವಂತರಾಗ್ತೀವಿ, ಜ್ಞಾನವಂತರಾಗ್ತೀವಿ. ಇಲ್ಲಿ ಜ್ಞಾನವಿಹೀನಂ ಪಶು ಸಮಾನಂ ಅಂತ ಹೇಳಿದ್ದಾರೆ. ಜ್ಞಾನ ಇಲ್ಲ ಅಂತಂದರೆ ನಮಗೆ ಮುಕ್ತಿ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣ. ಇಲ್ಲಿ ಜ್ಞಾನಿಗಳಾಗಲೇಬೇಕು. ಅದು ನಮ್ಮ ಪತ್ರಿಜಿಯವರ ಮಾರ್ಗಸೂಚಿ. ಅದೇ ರೀತಿ ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳಿದ್ದಾರೆ. ಧರ್ಮವನ್ನು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ. ಧರ್ಮ ಅಂದ ತಕ್ಷಣ ಧರ್ಮ ಅಂದರೆ ಏನು? ಅಹಿಂಸೋ ಪರಮೋ ಧರ್ಮ ಅದು ಬೇರೆ. ಧರ್ಮ ಅಂದರೆ ಏನು? ಸರ್, ಸತ್ಯವನ್ನು ಆಶ್ರಯಿಸಬೇಕು. ಸತ್ಯವನ್ನು ಆಶ್ರಯಿಸೋದು, ಸತ್ಯದಲ್ಲೇ ನಡೆಯೋದು, ಸಹಜವಾಗಿ ನಡೆಯೋದು. ಸಹಜವಾಗಿ ಏನು ಸಹಜವಾಗಿದೆ ಅದರಂತೆ ನಡೆಯೋದೇ ಧರ್ಮ. ಅಸಹಜವಾಗಿ ಇರೋದ್ರ ಅಲ್ಲ, ಸಹಜವಾಗಿರೋದು, ಇದ್ದಂಗೆ ನಡೆಯೋದು ಧರ್ಮ. ಆಕೃತಿ ಸತ್ಯ, ವಿಕೃತಿ ಅಸತ್ಯ. ನಾವು ಸತ್ಯದ ಹಾದಿಯಲ್ಲಿ ನಡಿಬೇಕು. ಧರ್ಮ ಅಂದರೆ ಅದನ್ನು ಪಾಲನೆ ಮಾಡಬೇಕು. ಏನು ಸಹಜವಾಗಿದೆ ಅದನ್ನು ಮಾಡಬೇಕು, ಅಸಹಜವಾಗಿರೋದನ್ನು ಮಾಡಬಾರ್ದು. ಪ್ರಕೃತಿ ದತ್ತವಾಗಿ ಇರಬೇಕು. ಪ್ರಕೃತಿ ಅಂದರೆ ಸತ್ಯ, ಪ್ರಕೃತಿ ಅಂದರೆ ದೇವರು. ಹೌದಾ? ಪ್ರಕೃತಿನೇ ದೇವರು ಅಂತಾರ ಇಲ್ವಾ? ಹೌದಾ ಅಲ್ವಾ? ಎಸ್ ಆರ್ ನೋ? ಎಸ್. ಇವತ್ತು ಪ್ರಕೃತಿ ಪರವಾಗಿ ಇರಬೇಕು, ಪ್ರಕೃತಿ ವಿರುದ್ಧವಾಗಿ ಇರಬಾರ್ದು. ಇವತ್ತೇನಿದೆ ಪ್ರಾಣಿ ಹತ್ಯೆ ಏನಿದೆ, ಪ್ರಕೃತಿ ವಿರುದ್ಧ. ಪ್ರಾಣಿ ಹತ್ಯೆ ಮಹಾಪಾಪ. ಇವತ್ತು ಪ್ರಾಣಿಗಳನ್ನ ಹತ್ಯೆ ಮಾಡೋದು ಮಹಾಪಾಪ. ಇವತ್ತೇನಾಗ್ತಾ ಇದೆ, ಎಲ್ಲವೂ ಸಹಜವಾಗಿ ನಡೀತಾ ಇದ್ದಾವೆ. ಅದು ಅಸಹಜ, ವಿಕೃತಿ, ಪಾಪ ಕಾರ್ಯ. ಅದು ಗೊತ್ತಿಲ್ಲ, ಅವ್ರ ಅಜ್ಞಾನದಲ್ಲಿದ್ದಾರೆ. ಅವ್ರ ಅಜ್ಞಾನದಲ್ಲಿರೋರು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಗೊತ್ತಾದ ಮೇಲೆ ಮಾಡಿದ್ರೆ ಮಹಾಪಾಪ. ಅದಕ್ಕೆ ನಮಗೆಲ್ಲರಿಗೂ ಗೊತ್ತಾಗಿದೆ, ಇಂಥ ಒಂದು ಸನ್ಮಾರ್ಗ ನಮಗೆ ಸಿಕ್ಕಿದ್ದು ಎಷ್ಟೋ ಜನ್ಮಗಳು ಕಾಯ್ತಾ ಇದ್ವಿ. ಇಂಥ ಗುರು, ಇಂಥ ಒಂದು ಸನ್ಮಾರ್ಗ ಈ ಬದುಕಿಗೆ, ಈ ಜೀವನಕ್ಕೆ ಬದಲಾವಣೆಗೆ ಬೇಕಾಗಿತ್ತು. ಈ ಜನ್ಮದಲ್ಲಿ ಪತ್ರಿಜಿ ಅಂತ ಒಬ್ಬ ಮಹಾನ್ ಚೇತನ ಸಿಕ್ಕರು. ಆ ಮಹಾನ್ ಚೇತನಕ್ಕೊಂದ್ಸಾರಿ ಜೋರಾದ ಚಪ್ಪಾಳೆ. ಅವರ ಹೆಸರು ತಗೊಂಡ್ರೇನೆ ಸಾಕು, ಮೈ ಪುಳಕಿತ ಆಗತ್ತೆ. ಅವರ ಒಂದು ಹೆಸರು ನಮ್ಮ ಪ್ರತಿಯೊಬ್ಬರ ಉಸಿರಾಗಿದೆ. ಆಗಿದೆಯಾ ಇಲ್ವಾ? ಅವರ ಪತ್ರಿಜಿ ಅಂತಂದರೆ ಸಾಕು, ಮೈ ರೋಮಾಂಚನ. ಅವರ ಹೆಸರೇ ನಮ್ಮ ಉಸಿರು ಆಗಿದೆ. ಇವತ್ತು ಆ ಒಂದು ಇದರಲ್ಲಿ, ಆ ಒಂದು ಚೈತನ್ಯದಲ್ಲಿ, ಆ ಒಂದು ಉಸಿರಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ.
ಅನುಭವಿಸ್ತಾ ಇದ್ದೀವಿ. ನಿಜವಾಗಲೂ ಆನಂದವಾಗಿದ್ದೀವಿ. ಒಂದ್ಸಾರಿ ಹೇಳಿ, ಆನಂದವಾಗಿದ್ದೀವಿ ಅಲ್ವಾ? ಎಷ್ಟು ಆನಂದವಾಗಿದ್ದೀವಿ. ಬದುಕು ಅಶಾಶ್ವತ, ದೇಹ ನಶ್ವರ. ಇಂಥ ಇದರಲ್ಲಿ ನಾವು ಒಂದು ಶಾಶ್ವತವಾದಂಥ ಆನಂದನ ಅನುಭವಿಸ್ತಾ ಇದ್ದೀವಿ. ಇಂಥ ಒಂದು ಜೀವನನ ಕೊಟ್ಟಂಥ ಆ ಚೇತನಕ್ಕೆ ನಾವು ಏನು ಕೊಡ್ಬೋದು? ಏನು ಕೊಡೋಕ್ಕೆ ಸಾಧ್ಯವಿಲ್ಲ. ನಾವು ಏನು ಕೊಟ್ಟರು ಚಪ್ಪಾಳೆ ಅಷ್ಟೇ ಕೊಡ್ಬೋದು ಅಲ್ವಾ? ಅವ್ರಿಗೆ ಕೊಡೋವಂಥ ಶಕ್ತಿ ನಮಗಿಲ್ಲ. ಅವ್ರೇನು ಮಾಡಬೇಡಿ, ಪ್ರಚಾರ ಮಾಡಿ, ಒಂದು ಪಾಂಪ್ಲೆಟ್ ಹಂಚಿ, ನಮ್ಮ ಕೈಯಲ್ಲಾಗಿದ್ದು ತನು ಮನ ಧನ ಏನು ಬೇಕಾದರೂ ಮಾಡ್ಬೋದು. ಇಂಥ ಒಂದು ಸಂಸ್ಥೆ ಅವರೊಬ್ಬರಿಂದನೇ ಆಗಿದ್ದು. ಇಂಥ ಒಂದು ಸಂಸ್ಥೆ ಪ್ರಪಂಚಕ್ಕೆ ಕೊಟ್ಟೋಗಿದ್ದಾರೆ. ಇವತ್ತು ಪ್ರಪಂಚಕ್ಕೆ ಬೆಳಕಾಗಿದ್ದಾರೆ. ಒಬ್ಬನೇ ಸೂರ್ಯ ಸಾಕಷ್ಟು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಹೊಸ ಬೆಳಕನ್ನು ಕೊಟ್ಟಿದ್ದಾರೆ. ಆನಂದ ಕೊಟ್ಟಿದ್ದಾರೆ. ಹಬ್ಬ ಮಾಡಿ, ದಿವಸ ಹಬ್ಬ ಮಾಡಿ ಅಂತ ಹೇಳಿದ್ದಾರೆ, ಅನುಭವಿಸಿ ಅಂತ ಹೇಳಿದ್ದಾರೆ. ಹಬ್ಬ ಆಚರಣೆ ಮಾಡಿ, ದಿವಸ ಹಬ್ಬ ಆಚರಣೆ ಮಾಡಿ, ಎಂಜಾಯ್ ಮಾಡಿ ಅಂತಾರೆ, ಲೈಫ್ ಎಂಜಾಯ್ ಮಾಡಿ ಅಂತ ಹೇಳಿದ್ದಾರೆ. ನಾನು ನಿಜವಾಗ್ಲೂ ಎದೆ ತಟ್ಕೊಂಡು ಹೇಳ್ತಾ ಇದ್ರಿ, ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ನಾನು ಅಲೋನ್, ಫ್ಯಾಮಿಲಿ ಇಲ್ಲ, ಮಕ್ಕಳಿಲ್ಲ, ಎಲ್ಲ ಬಂದು ಹೋಗಿದ್ದಾರೆ ನನ್ನ ಜೊತೆ, ಮೊಮ್ಮಕ್ಕಳಿದ್ದಾರೆ. ಆದರೆ ನಾನು ಅಲೋನ್ ಅಂತ ಅಂದ್ಕೊಂಡಿಲ್ಲ. ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಲೋನ್ ಅಂತ ಹೇಳಿ. ಅಲ್ಲ, ನಾನು ಅಲೋನ್ ಅಲ್ಲ. ವಸುದೈವ ಕುಟುಂಬದ ನೀವು. ನಾನು ಎಲ್ಲರ ಜೊತೆ ಇದ್ದೀನಿ. ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ. ಇವತ್ತು ಆನಂದವಾಗಿ ಆನಂದೋ ಬ್ರಹ್ಮ ನಾನು ನಿಜವಾಗಲೂ ಅನುಭವಿಸ್ತಾ ಇದ್ದೀನಿ. ನಿಜವಾಗಲೂ ನಾನು ಗ್ರೇಟ್ ಅಂತ ಹೇಳ್ಕೊಳ್ತೀನಿ. ಈ ಆತ್ಮ ಅಭಿವೃದ್ಧಿ ಹೊಂದಿದೆ, ಈ ಆತ್ಮ ಸಂತೃಪ್ತಿ ಹೊಂದಿದೆ, ಈ ಆತ್ಮ ಆನಂದವಾಗಿದೆ. ಆನಂದೋ ಬ್ರಹ್ಮ. ಎಲ್ಲರೂ ಇದನ್ನು ಅನುಭವಿಸ್ಬೇಕು ಅಂತೇಳಿ ಪತ್ರಿಜಿಯವರು ನಮ್ಮ ಎಲ್ರಿಗೂ ಇಂಥ ಒಂದು ಧ್ಯಾನ, ಇಂಥ ಒಂದು ಸಂಸ್ಕಾರನ ಕೊಟ್ಟೋಗಿದ್ದಾರೆ. ವಸುದೈವ ಕುಟುಂಬಕಂ ಅಂತ ನಮ್ಮನ್ನೆಲ್ಲರನ್ನು ಒಗ್ಗೂಡಿಸಿದ್ದಾರೆ. ಆ ಮಹಾನ್ ಚೇತನಕ್ಕೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ಇಂಥ ಒಂದು ಅವಕಾಶನ ನನಗೆ ಈ ಧ್ಯಾನಾಲಯ ಕೊಟ್ಟಿದ್ದಕ್ಕೆ ನಾನು ಚಿರಋಣಿ. ನನ್ನ ಮಾತು, ನನ್ನ ಮಾತಿನಲ್ಲಿ ಏನಾದರೂ ಚ್ಯುತಿ ಇದ್ದರೆ ಕ್ಷಮೆ ಇರಲಿ. ನಾನು ಹೇಳಬೇಕು ಅಂತಂದರೆ ಓದಿನಲ್ಲಿ ಭಾಳ ವೀಕು. ನಾನು ಬರೀ PL ಕ್ಯಾಂಡಿಡೇಟು. SLC ಒಂದು 2 ವರ್ಷ ಓದಿ ಪಾಸ್ ಆಗಿದ್ದೀನಿ. ಇಂಥ ಒಂದು ಸಂಸ್ಥೆ ಸಿಕ್ಕಿದ್ದು ನನ್ನ ಎಷ್ಟೋ ಜನ್ಮಗಳ ಪುಣ್ಯ. ಈ ಜನ್ಮ ಸಾರ್ಥಕ ಆಗಿದೆ. ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಾನು ನಿಜವಾಗಲೂ
ಈ ಜನ್ಮ ಸಾರ್ಥಕ ಆಗಿದೆ, ನಿಮ್ಮೆಲ್ಲರ ದರ್ಶನ ನನಗೆ ಪಾವನ ಆಗಿದೆ ಅಂತ ಭಾವಿಸ್ತಾ, ಇಂಥ ಒಂದು ಅವಕಾಶ ಕೊಟ್ಟಿದ್ದಂಥ ಈ ಧ್ಯಾನಾಲಯಕ್ಕೆ, ಈ ಸಂಸ್ಥೆ ಆರ್ಗನೈಸರ್ಗಳಿಗೆ ಎಲ್ಲರಿಗೂ ವಂದಿಸ್ತಾ ಈ ನನ್ನ ಮಾತಿಗೆ ವಿರಾಮ. ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.